ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಆಧುನಿಕ ಭಾರತದ ಅಧ್ಯಯನಗಳ ವಿಡಿಯೋಗಳ ಸರಣಿಯಲ್ಲಿ ಇವತ್ತು ನಾನಿಲ್ಲಿ ಹೇಳ್ತಿರತಕ್ಕಂತ ಒಂದು ವಿಷಯ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಂತೇಳಿ ಬಹಳಷ್ಟು ಜನಪ್ರಿಯವಾಗಿ ಏನ್ ಸಿಪಾಯಿ ದಂಗೆ ಅಂತ ಕರಿತೀವೋ ಆ ಒಂದು ಟಾಪಿಕ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ನಾನು ಒಂದು 7-8 ವಿಡಿಯೋಗಳನ್ನ ಅಂದ್ರೆ ಆಧುನಿಕ ಭಾರತದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಈ ಒಂದು ಟಾಪಿಕ್ ಅನ್ನ ಒಂದೇ ವಿಡಿಯೋದಲ್ಲಿ ನೀಡಲು ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಪಾರ್ಟ್ 1 ಅಂಡ್ ಪಾರ್ಟ್ 2 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಎರಡೂ ವಿಡಿಯೋಗಳನ್ನ ಇವತ್ತೇ ಅಪ್ಲೋಡ್ ಮಾಡುತ್ತೇನೆ. ಇವಾಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನ್ 1857ರೊಳಗ ನಡೀತದೋ, ಈ ದಂಗೆ ನಡೆಯೋಕ್ಕಿಂತ ಮುಂಚೆ ಭಾರತದಲ್ಲಿ ನೂರಾರು ದಂಗೆಗಳು ನಡೆದಿದ್ವು. ಉದಾಹರಣೆಗೆ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಂಡಾಗ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಹೋರಾಟಗಳು, ನಂತರ ದೋಂಡಿಯಾ ವಾಗ್ ಅಂತ ವ್ಯಕ್ತಿ ಹೋರಾಟ ಮಾಡಿರ್ತಾರೆ, ಕರ್ನಾಟಕದ ಪ್ರಥಮ ಕ್ರಾಂತಿಕಾರಿ ಅಂತ ಕರೆಸಿಕೊಂಡವರು. ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಒಳಗೆ ಒಂದು ಐಗೂರು ದಂಗೆ ಅಂತ ನಡೀತದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಒಂದು ಕೆನರಾ ದಂಗೆ, ಕರಾವಳಿಯಲ್ಲಿ ಕೆನರಾ ದಂಗೆ ಅಂತ ನಡೆದಿರ್ತದೆ, ಕೊಪ್ಪಳ ದಂಗೆ ಅಂತ ನಡೆದಿರ್ತದೆ, ಕಿತ್ತೂರು ದಂಗೆ ಅಂತ ಇರ್ತದೆ. ಅದಕ್ಕಿಂತ ಮುಂಚೆನೆ 1806ರಲ್ಲಿ ವೆಲ್ಲೂರು ಸಿಪಾಯಿ ದಂಗೆ ಅಂತ ನಡೆದಿತ್ತು ಧಾರ್ಮಿಕ ಕಾರಣಕ್ಕಾಗಿ. 1824ರಲ್ಲಿ ಬಿಂದಾ ಎಂಬ ವ್ಯಕ್ತಿಯ ನೇತೃತ್ವದಲ್ಲಿ ಬ್ಯಾರಕ್ಪುರ್ನಲ್ಲಿ ಒಂದು ಸಿಪಾಯಿ ದಂಗೆ ನಡೆದಿರ್ತದ, ಕಡ್ಡಾಯವಾಗಿ ಸಮುದ್ರಯಾನ ಮಾಡಬೇಕೆಂಬ ನಿಯಮವನ್ನ ವಿರೋಧಿಸಿ. ಆದ್ರೆ ಆ ಎಲ್ಲವುಗಳನ್ನ ಯಾಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀಲಿಲ್ಲ, 1857ರ ದಂಗೆಯನ್ನ ಯಾಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಬೇಕಾಗ್ಯದ ಅಂತಂದ್ರ, 1857ರಲ್ಲಿ ನಡೆದಂತ ಈ ದಂಗೆ ದೇಶಾದ್ಯಂತ ಏಕಕಾಲಕ್ಕೆ ಆರಂಭವಾಗುತ್ತದೆ. ಒಂದು ಕಾರಣ. ಎರಡನೇದು, ಈ ದಂಗೆಯಲ್ಲಿ ರೈತರು, ಜಮೀನುದಾರರು, ವ್ಯಾಪಾರಸ್ಥರು, ಪಂಡಿತರು, ಮೌಲ್ವಿಗಳು, ರಾಜರು, ಸೈನಿಕರು ಎಲ್ಲ ವರ್ಗಗಳು ಭಾಗವಹಿಸಿರ್ತಾವ ಅನ್ನೋ ಕಾರಣಕ್ಕಾಗಿ ಸಹಿತ ನಾವು ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬೇಕಾಗ್ಯದ. ಅದಲ್ಲದೆ ಹಿಂದೆ ನಡೆದಂತ ಹೋರಾಟಗಳಿಗೆ ಯಾವುದಕ್ಕೂ ಭಾರತದಿಂದ ಬ್ರಿಟಿಷರನ್ನ ಸಂಪೂರ್ಣವಾಗಿ ಹೊರಗೆ ಹಾಕಬೇಕಂತ ಉದ್ದೇಶ ಇರಲಿಲ್ಲ. ಆದರೆ ಈ ದಂಗೆಗೆ ಭಾರತದಿಂದ ಬ್ರಿಟಿಷರನ್ನ ಹೊರ ಹಾಕಬೇಕು ಅಂತ ಒಂದು ಉದ್ದೇಶವನ್ನು ಇತ್ತು. ಅದಕ್ಕಾಗಿ ಇದನ್ನು ಸ್ವತಂತ್ರ ಸಂಗ್ರಾಮ ಅಂತ ಕರಿಬೇಕಾಗ್ಯದ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬೇಕಾಗ್ಯದ. ಅದಲ್ಲದೆ ದೇಶದ ಬಹುತೇಕ ಅಂದ್ರೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಈ ದಂಗೆ ನಡೀತದ, ಬಹುತೇಕ ಭಾಗಗಳಲ್ಲಿ ಏಕಕಾಲಕ್ಕೆ ದಂಗೆ ಆರಂಭ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಹಿತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿಬೇಕು. ಹೀಗೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಬಹಳಷ್ಟು ದಿನಗಳವರೆಗೆ ಅಧ್ಯಯನಕ್ಕೆ ಮಾಹಿತಿ ಲಭ್ಯ ಇರಲಿಲ್ಲ. ಆದ್ರೆ ಒಬ್ಬ ಕ್ರಾಂತಿಕಾರಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ವಿ.ಡಿ. ಸಾವರ್ಕರ್ ಅವರು ಒಂದು ಕೃತಿಯನ್ನ ಬರೀತಾರೆ. ಆ ಕೃತಿಯ ಹೆಸರೇ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ವಿ.ಡಿ. ಸಾವರ್ಕರ್ ಅವರ ಕೃತಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಯಾವಾಗ ವಿ.ಡಿ. ಸಾವರ್ಕರ್ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೃತಿಯನ್ನ ಬರೆದ್ರೋ ಅಂದಿನಿಂದ ಇದು ಈ ದಂಗೆಯ ಕುರಿತು ಅಧ್ಯಯನ ಅಂದ್ರೆ ಹೆಚ್ಚಿಗೆ ಮಾಹಿತಿಗಳು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ 1857ರ ದಂಗೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದಂತ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವಿ.ಡಿ. ಸಾವರ್ಕರ್ ಅಂತ. ಕ್ವಶನ್ ಕೇಳ್ತಿರ್ತಾರೆ ಡೈರೆಕ್ಟ್ ಆಗಿ, 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಈ ಕೃತಿಯ ಕರ್ತೃ ಯಾರು ಅಂತೇಳಿ. ಆ ಕೃತಿಯ ಕರ್ತೃ ವಿ.ಡಿ. ಸಾವರ್ಕರ್. ಅದಲ್ಲದೆ 1857ರ ದಂಗೆಯನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದವರು ಸಹಿತ ವಿ.ಡಿ. ಸಾವರ್ಕರ್ ಅಂತಕ್ಕಂಥ ವ್ಯಕ್ತಿ. ಇದಲ್ಲದೆ ಇನ್ನೊಬ್ರು ಅಶೋಕ್ ಮೆಹ್ತಾ ಅಂತ ಬರ್ತಾರೆ. ಈ ಅಶೋಕ್ ಮೆಹ್ತಾ ಅವರು ಒಂದು ಕೃತಿಯನ್ನ ರಚನೆ ಮಾಡಿದರು. ಅದು 1857ರ ಮಹಾಬಂಡಾಯ, ದಿ ಗ್ರೇಟ್ ರೆವಿಲಿಯನ್ 1857 ಅಂತ ಒಂದು ಕೃತಿಯನ್ನ ಬರೀತಾರೆ. ಅಂತಂದ್ರ 1857ರ ದಂಗೆಯನ್ನ ಮಹಾಬಂಡಾಯ ಅಂತ ಕರೆದಂತ ವ್ಯಕ್ತಿ ಅಶೋಕ್ ಮೆಹ್ತಾ.
ಆಮೇಲೆ ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿರತಕ್ಕಂತ ಜವಾಹರ್ಲಾಲ್ ನೆಹರು ಅವರ ಒಂದು ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಕೃತಿ. ಆ ಡಿಸ್ಕವರಿ ಆಫ್ ಇಂಡಿಯಾ ಕೃತಿ ಒಳಗೆ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ 1857ರಂಗೆ ಭಾರತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಡೆದಂತ ಪ್ರಥಮ ಯುದ್ಧ ಅಂತೇಳಿ. ಒಟ್ಟಾರೆಯಾಗಿ ನಾವು ಭಾರತದ ಇತಿಹಾಸಕಾರರ ಅಭಿಪ್ರಾಯಗಳನ್ನು ನೋಡಿದಾಗ ಇದು ಸ್ವತಂತ್ರಕ್ಕಾಗಿ ನಡೆದಂತ ಸಂಗ್ರಾಮ ಅಂತ. ಇನ್ನು ಇಬ್ಬರು ಜನ ಬ್ರಿಟಿಷ್ ಇತಿಹಾಸಕಾರ ಅಭಿಪ್ರಾಯಗಳನ್ನ ನೋಡಿದಾಗ ಅಲ್ಲಿ ಏನ್ ಹೇಳ್ತಾರೆ, ಬ್ರಿಟಿಷ್ ಇತಿಹಾಸಕಾರರು ಜಾನ್ ಸೀಲ್ ಮತ್ತು ಜನರಲ್ ಒಟ್ರಾಮ್ ಅಂತಕ್ಕಂಥ ವ್ಯಕ್ತಿ ಏನಂತ ಹೇಳಿದ್ರಂದ್ರೆ, ಭಾರತದಿಂದ ಕ್ರಿಶ್ಚಿಯನ್ನರ ಅಧಿಕಾರವನ್ನ ಕಿತ್ತೊಗೆಯುವ ಸಲುವಾಗಿ ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳು ನಡೆಸಿದಂತಹ ದಂಗೆ ಇದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಅದಲ್ಲದೆ ಭಾರತೀಯ ಸೈನಿಕರಿಗೆ ಹೊಸದಾಗಿ ನೀಡಿದ ಎನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನ ಸವರಲಾಗಿತ್ತು. ಇವುಗಳನ್ನ ಬಳಕೆ ಮಾಡಲು ನಿರಾಕರಿಸಿದಂತ ಭಾರತೀಯ ಹಿಂದೂ ಮತ್ತು ಮುಸ್ಲಿಂ ಸಿಪಾಯಿಗಳು ನಡೆಸಿದಂತ ದಂಗೆ ಇದು ಸಿಪಾಯಿ ದಂಗೆ ಅಂತೇಳಿ. ಒಟ್ಟಾರೆಯಾಗಿ ಭಾರತದ ಇತಿಹಾಸಕಾರರ ಅಭಿಪ್ರಾಯಗಳನ್ನ ನೋಡಿದಾಗ ಇದು ಪ್ರಥಮ ಸ್ವತಂತ್ರ ಸಂಗ್ರಾಮ. ಆದ್ರೆ ಒಟ್ಟಾರೆಯಾಗಿ ನಾವು ಬ್ರಿಟಿಷ್ ಇತಿಹಾಸಕಾರ ಅಭಿಪ್ರಾಯಗಳನ್ನ ನೋಡಿದಾಗ ಇದನ್ನ ನಾವು ಸಿಪಾಯಿ ದಂಗೆ ಅಂತ ಕರಿಬೇಕಾಗ್ತದ. ಆದ್ರೆ ನಾವು ಭಾರತದ ಇತಿಹಾಸಕಾರ ಪ್ರಕಾರನೇ ಇದನ್ನ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೇವೆ. ಆದ್ರೆ ಕ್ರಿಸ್ತಶಕ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿ ಜಹಾಂಗೀರನಿಂದ ಅನುಮತಿಯನ್ನ ಪಡೆದುಕೊಂಡು 1615 ನಂತರ ಹಂತ ಹಂತವಾಗಿ ಬ್ರಿಟಿಷರು ಬೆಳವಣಿಗೆ ಹೊಂದಿದ್ರ ಕುರಿತು ನಾವು ನೋಡಿದೀವಿ. ಕರ್ನಾಟಕ ಯುದ್ಧಗಳಲ್ಲಿ ಆಗಿರಬಹುದು, ಇನ್ನು ಆಮೇಲೆ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳಲ್ಲಿ ಆಗಿರಬಹುದು. ಆದರೆ ಅಂದಿನಿಂದ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತ ಕೆಲವು ನೀತಿ ನಿಯಮಗಳ ವಿರುದ್ಧ ಭಾರತೀಯರಿಗೆ ಅಪಾರ ಪ್ರಮಾಣದಲ್ಲಿ ಅಸಮಾಧಾನ ಇತ್ತು. ಆ ಅಸಮಾಧಾನ ಎಲ್ಲವನ್ನ ಭಾರತೀಯರು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಅದನ್ನೆಲ್ಲವನ್ನ ಅವಳಗಚ್ಚಿಕೊಂಡು ಕೂತ್ಕೊಂಡಿರ್ತಾರೆ ಅಂತ ಹೇಳಬಹುದು. ಆದ್ರೆ 1857ರಲ್ಲಿ ಆ ದಂಗೆ ಏಕಕಾಲಕ್ಕೆ ಆರಂಭವಾಗೋದಕ್ಕೆ ಕಾರಣ ಸುಮಾರು ವರ್ಷಗಳಿಂದ ಗಟ್ಟಿಯಾಗಿ ತಾಳ್ಮೆಯಿಂದ ಹಿಡಿದುಕೊಂಡಿರತಕ್ಕಂತ ಸಿಟ್ಟೆಲ್ಲವೂ ಏಕಕಾಲಕ್ಕೆ ಸ್ಫೋಟ ಆಗ್ತದೆ. ಹಾಗಾದ್ರೆ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯೋದಕ್ಕೆ ಕಾರಣ ಏನು ಅಂತಂದಾಗ ಆ ಕಾರಣಗಳನ್ನ ನಮ್ಗೆ ಅಧ್ಯಯನಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ನಾವೇನ್ ಮಾಡೋಣ, 5 ಗುಂಪುಗಳಾಗಿ ಮಾಡೋಣ ಕಾರಣಗಳನ್ನ. ಅದರೊಳಗ ಮೊದಲನೇದ್ದು ರಾಜಕೀಯ ಕಾರಣಗಳು. ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಯಾವ್ಯಾವ ರಾಜಕೀಯ ಕಾರಣಗಳು ಅಂತಂದ್ರೆ, ಮೊದಲನೇದ್ದು 1798ರೊಳಗೆ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಿರತಕ್ಕಂತ ಸಹಾಯಕ ಸೈನ್ಯ ಪದ್ಧತಿ ಅಥವಾ ಸಬ್ಸೈಡರಿ ಅಲೈನ್ಸ್ ಸಿಸ್ಟಮ್ ಅಂತ ಕರಿತಿರ್ತೇವೆ. ಅದೊಂದು ಪ್ರಮುಖ ರಾಜಕೀಯ ಕಾರಣ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರುವುದರ ಮೂಲಕ ಲಾರ್ಡ್ ವೆಲ್ಲೆಸ್ಲಿಯೋ ಮೊಟ್ಟ ಮೊದಲಿಗೆ ಹೈದರಾಬಾದ್ ಅನ್ನ ಗೆದ್ದ. ಅಲ್ಲಿನ ನಿಜಾಮ ಅಲಿ ಖಾನ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಂತ ಮೊದಲ ರಾಜ. ಎರಡನೇದವರು ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ನಂತರದ ದಿನಗಳಲ್ಲಿ ಮರಾಠರ ಪೇಶ್ವೆಗಳು, ತಂಜಾವೂರಿನ ಧರ್ಮರಾಜ, ನಾಗಪುರದ ಭೋಸ್ಲೆ, ಇನ್ನ ಗ್ವಾಲಿಯರ್ನ ಶಿಂದ್ಯ, ಇಂದೋರ್ನ ಹೋಳ್ಕರ್, ಇಂಥವ್ರು ಎಲ್ಲರೂ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾರ. ಅದೊಂದು ಪ್ರಮುಖ ರಾಜಕೀಯ ಕಾರಣ. ವಿನಾಕಾರಣವಾಗಿ ಭಾರತದ ರಾಜರನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಆತ ಜಾರಿಗೆ ತಂದಿರತಕ್ಕಂತ ಸಹಾಯಕ ಸೈನ್ಯ ಪದ್ಧತಿ. ನಂತರದ ದಿನಗಳಲ್ಲಿ ಅಂದ್ರೆ ಡಾಲ್ಹೌಸಿ ಅಂತ ವ್ಯಕ್ತಿ 1842ರೊಳಗೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ದೋಷ ಮತ್ತು ಕೊರತೆಗಳ ಸಿದ್ಧಾಂತ ಅಥವಾ ರದ್ದಿಯಾತಿ ಸೂತ್ರ ಅಂತ ಏನ್ ಕರಿತೀವೋ ಅದು ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ರಾಜಕೀಯ ಕಾರಣ. ಅಂದ್ರೆ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ಡಾಲ್ಹೌಸಿ ಜಾರಿಗೆ ತಂದಿರತಕ್ಕಂತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ನಂತರ 1852ರಲ್ಲಿ ಡಾಲ್ಹೌಸಿ ಬಿರುದು ಬಾವಲಿಗಳ ರದ್ದತಿಯನ್ನ ಜಾರಿಗೆ ತಂದು ಆ ರಾಜರಿಗೆ ಇರತಕ್ಕಂತ ಎಲ್ಲ ಬಿರುದುಗಳನ್ನ ರದ್ದು ಮಾಡಿದ. ಅದರ ಜೊತೆಗೆ ದೇಶೀಯ ರಾಜರಿಗೆ ಬ್ರಿಟಿಷರು ಕೊಡ್ತಕ್ಕಂತ ವಿಶ್ರಾಂತಿ ವೇತನವನ್ನ ರದ್ದು ಮಾಡ್ತಾನೆ. ಇದು ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ರಾಜಕೀಯ ಕಾರಣ. ಅದಲ್ಲದೆ ಸಾವಿರಾರು ಮೈಲುಗಳ ದೂರದಿಂದ ಬಂದು ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನ ಮಾಡಿದ್ದಕ್ಕಾಗಿ ಪರಕೀಯರ ಆಳ್ವಿಕೆಯಿಂದ ಭಾರತೀಯರಲ್ಲಿ ಅಸಮಾಧಾನ ಇತ್ತು. ಅದು ರಾಜಕೀಯ ಕಾರಣ ಆಗ್ತದೆ. ಅದಲ್ಲದೆ ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ ದೆಹಲಿ ಒಳಗೊಬ್ಬ ಮೊಘಲರ ದೊರೆ ಇದ್ದ, ಎರಡನೇ ಬಹದ್ದೂರ್ ಶಾ ಅಂತೇಳಿ.
ಆ ಮೊಘಲರ ದೊರೆ ಏನದವನು ಎರಡನೇ ಬಹದ್ದೂರ್ ಶಾ, ಆತನಿಗೆ ಬ್ರಿಟಿಷರು ಹೇಳ್ತಾರೆ, ನೀನ್ ಇರುವವರೆಗೆ ಮಾತ್ರ ಆಳ್ವಿಕೆ ಮಾಡಬೇಕು, ನೀನು ನಿಧನ ಹೊಂದಿದ ನಂತರ ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕಳು ಆಡಳಿತ ನಡೆಸುವಂಗಿಲ್ಲ, ನೀನು ಕೆಂಪು ಕೋಟೆಯನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕು ಅಂತೇಳಿ ಇವು ಒಂದಿಷ್ಟು ಪ್ರಮುಖವಾದಂತ ರಾಜಕೀಯ ಕಾರಣಗಳು ಆಗಿದ್ದಾವೆ. ಇದಾದ ನಂತರ ಎರಡನೇದ್ದು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರಣಗಳು. ಭಾರತದ ಸಾಮಾಜಿಕ ಹಾಗೂ ಧಾರ್ಮಿಕ ನಂಬಿಕೆಗಳಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಸಾಮಾಜಿಕ ಧಾರ್ಮಿಕ ಕಾರಣಗಳು ಅಂತಂದ್ರೆ ಸತಿ ಪದ್ಧತಿಯನ್ನು ನಿಷೇಧಿಸಿದ್ದು. ಭಾರತದ ಸಮಾಜದ ದೃಷ್ಟಿಯಿಂದ ನೋಡಿದಾಗ ಅವ್ರು ಮಾಡಿದಂತ ಕಾರ್ಯಗಳು ಒಳ್ಳೆವು, ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಸಂಪ್ರದಾಯಗಳು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ, ವಿಶೇಷವಾಗಿ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿ ನಿಷೇಧಿಸಿದ್ದು, ರಜಪೂತರಲ್ಲಿದ್ದಂತ ಹೆಣ್ಣು ಶಿಶು ಹತ್ಯೆಯನ್ನು ನಿಷೇಧಿಸಿದ್ದು ಒಂದು ಕಾರಣ ಆಗ್ತದೆ. ಅದಲ್ಲದ 1856ರಲ್ಲಿ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಹೋರಾಟದ ಫಲವಾಗಿ ಡಾಲ್ಹೌಸಿ ವಿಡೋ ರಿಮ್ಯಾರೇಜ್ ಆಕ್ಟ್ ಅಂತಂದ್ರೆ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದ. ಇದು ಸಹಿತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಸಾಮಾಜಿಕ ಕಾರಣ. ಇದಲ್ಲದೆ ಡಾಲ್ಹೌಸಿಯ ಕಾಲದಲ್ಲಿ ಜಾರಿಗೆ ಬಂದಿರತಕ್ಕಂತ ಅಂಚೆ, ರೈಲು, ಟೆಲಿಗ್ರಾಫ್, ಈ ಮೂರರಲ್ಲಿ ಡಾಲ್ಹೌಸಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ನೀತಿಯನ್ನ ಜಾರಿಗೆ ತಂದ. ಅಂದ್ರೆ ಆತ ಹೇಳ್ತಾನೆ, ಅಂಚೆ, ರೈಲು ಹಾಗೂ ಟೆಲಿಗ್ರಾಫ್ಗಳನ್ನ ದಲಿತರು ಆಜ್ಞೆ ಬಳಸಬೇಕು, ಬಲಿತರು ಆಜ್ಞೆ ಬಳಸಬೇಕು ಅಂತ. ಅಂದ್ರೆ ಕೆಲ ವರ್ಗದವರು ಆಜ್ಞೆ ಬಳಸಬೇಕು, ಮೇಲ್ವರ್ಗದವರು ಆಜ್ಞೆ ಬಳಸಬೇಕಂತ ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ನೀತಿಯನ್ನ ಜಾರಿಗೆ ತಂದಾಗ ಸಂಪ್ರದಾಯವಾದಿ ಜನಾಂಗದವರು, ಜಾತಿವಾದಿಗಳು ಅದನ್ನ ಒಪ್ಪಿಕೊಳ್ಳಲಿಲ್ಲ. ಇದು ಒಂದು ಕಾರಣ ಆಗಿರುತ್ತದೆ. ಇವು ಪ್ರಮುಖವಾಗಿ ಒಂದು ಮೂಲ ಸಾಮಾಜಿಕ ಕಾರಣಗಳು. ಧಾರ್ಮಿಕ ಕಾರಣಗಳು ಅಂತಂದ್ರೆ ಒಂದು ಪ್ರಮುಖವಾದಂತ ವಿಷಯ, ಭಾರತದ ಹಿಂದೂ ಮತ್ತು ಮುಸ್ಲಿಮರನ್ನ, ಅದರೊಳಗ ದಲಿತರನ್ನ ಮತ್ತು ಬಡವರನ್ನ ಹಣದ ಆಮಿಷವನ್ನೊಡ್ಡಿ ಅವರನ್ನ ಇಸ್ಲಾಂ ಮತ್ತು ಹಿಂದೂಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿದ್ದು, ಅತಿಯಾಗಿ ಮತಾಂತರ ಮಾಡಿದ್ದು ಒಂದು ಕಾರಣ. ಆದ್ರೆ ಇನ್ನೊಂದು ಪ್ರಮುಖವಾದಂತ ಕಾರಣ, ಬ್ರಿಟಿಷರು ಸ್ಥಾಪಿಸಿದ ಶಾಲೆಗಳಲ್ಲಿ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾದ ಬೈಬಲ್ ಪಠನವನ್ನು ಕಡ್ಡಾಯಗೊಳಿಸಿದ್ದು. ಕಡ್ಡಾಯವಾಗಿ ಬೈಬಲ್ ಅನ್ನ ಪಠನ ಮಾಡಬೇಕಂತ ಏನು ನಿಯಮವನ್ನ ಮಾಡ್ತಾರೋ ಅದು ಭಾರತೀಯರಿಗೆ ಸರಿ ಅನಿಸ್ಲಿಲ್ಲ. ಇವು ಒಂದಿಷ್ಟು ಪ್ರಮುಖವಾದಂತ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರಣಗಳದಾವೆ. ಇಲ್ಲಿ ಒಂದು ಕ್ವಶನ್ ಇದೆ, ಡಾಲ್ಹೌಸಿ ಜಾರಿಗೆ ತಂದಂತ ಈ ಕೆಳಗಿನ ಯಾವ ಸುಧಾರಣೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗಲಿಲ್ಲ ಅಂತೇಳಿ ಒಂದೇನ್ ಕೊಟ್ಟಾರಪ್ಪ ಅಂತಂದ್ರೆ, ಅಲ್ಲಿ ಮೊದಲನೇದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದೆ, ಬಿರುದು ಬಾವಳಿಗಳ ರದ್ದತಿ ಅಂತ ಇದೆ. ಅದಾದ ನಂತರ ಇಲ್ಲಿ ಅಂಚೆ, ರೈಲು ಹಾಗೂ ಟೆಲಿಗ್ರಾಫ್ ಅಂತಿದೆ. 4ನೇ ಆಪ್ಷನ್ ಕೊಟ್ಟಾರೆ ಚಾರ್ಲ್ಸ್ ವುಡ್ ವರದಿ. ಆ ಚಾರ್ಲ್ಸ್ ವುಡ್ ವರದಿ ಅಂತ 1854 ಬರ್ತದ. ಅದು ನಮ್ಮಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗ್ಲಿಲ್ಲ. ಯಾಕಂದ್ರೆ ಅದು ಭಾರತದಲ್ಲಿ ಶಿಕ್ಷಣ ಸುಧಾರಣೆಗಾಗಿ ಜಾರಿಗೆ ಬಂದಿತ್ತು. ಅದನ್ನ ನಾವು ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಅಥವಾ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತಿದ್ವಿ. ಇವಾಗ ಅದರೊಳಗ ಚಾರ್ಲ್ಸ್ ವುಡ್ ವರದಿ ಒಂದು ಕಾರಣ ಆಗಲಿ, ಉಳಿದದ್ದೆಲ್ಲವೂ ಡಾಲ್ಹೌಸಿ ಜಾರಿ ತಂದಂತ ಸುಧಾರಣೆಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗ್ತವೆ. ಇದಾದ ನಂತರ ಮೂರನೇದು ಆರ್ಥಿಕ ಕಾರಣಗಳು. ಬಹಳ ಪ್ರಮುಖವಾಗಿ ನಾವು ಆರ್ಥಿಕ ಕಾರಣಗಳನ್ನ ನೋಡಬೇಕಾಗ್ತದೆ. ಯಾಕೆ ಆರ್ಥಿಕ ಕಾರಣ, ಯಾವ ಆರ್ಥಿಕ ಕಾರಣ ಅಂತಂದ್ರ, ಮೊದಲನೇದ್ದು ನಮ್ಮಲ್ಲಿ ಕಾರ್ನ್ವಾಲಿಸ್ ನ ಕಾಲದಲ್ಲಿ ಕಾಯಂ ಜಮೀನುದಾರಿ ಪದ್ಧತಿ, ಲಾರ್ಡ್ ಹೆಸ್ಟಿಂಗ್ಸ್ ನ ಕಾಲದಲ್ಲಿ ಥಾಮಸ್ ಮೊಂಡ್ರೋ ಅಂತಕ್ಕಂಥ ವ್ಯಕ್ತಿ ರೈತವಾರಿ ಪದ್ಧತಿಯನ್ನು ಜಾರಿ ತಂದದ್ದು ಮದ್ರಾಸ್ನಲ್ಲಿ, ವಿಲಿಯಂ ಬೆಂಟಿಂಗ್ ತನ್ನ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಮಹಲ್ವಾರಿ ಪದ್ಧತಿ. ಇವೇನು 3 ಪದ್ಧತಿಗಳಿದ್ದವೋ, ಈ 3 ಪದ್ಧತಿಗಳಡಿಯಲ್ಲಿ ರೈತರಿಂದ ಕ್ರೂರವಾಗಿ ಕಂದಾಯ ವಸೂಲಿ ಮಾಡಲಾಗ್ತಿತ್ತು. ರೈತರಿಂದ ಕ್ರೂರವಾಗಿ ಕಂದಾಯ ವಸೂಲಿ ಮಾಡಿದ್ದಕ್ಕಾಗಿ ಜನ ಅಸಮಾಧಾನಗೊಳ್ತಾರೆ. ಇದೊಂದು ಕಾರಣ. ಆದ್ರೆ ಎರಡನೇದು ಬಹಳ ಪ್ರಮುಖವಾದಂತ ಕಾರಣ, ಇಂಗ್ಲೆಂಡ್ನಲ್ಲಿ ಆದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದಲ್ಲಿನ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗ್ತವೆ. ಭಾರತದ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗುವುದರೊಂದಿಗೆ ಭಾರತದಲ್ಲಿ ನಿರುದ್ಯೋಗ ಹಾಗೂ ಬಡತನ ಉಂಟಾಗ್ತದೆ. ಇದು ಬಹಳ ಪ್ರಮುಖವಾದಂತ ದೊಡ್ಡ ಕಾರಣ. ಇದು ಒಬ್ಬ ಐಶ್ವರ್ಯ ಪ್ರಸಾದ್ ಅಂತ ಇತಿಹಾಸಕಾರ ಹೇಳ್ತಾರೆ, ಭಾರತವು ಇಲ್ಲಿನ ಮೇವನ್ನು ತಿಂದು ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸುವಾಯಿತು. ಅದರರ್ಥ ಕಚ್ಚಾ ವಸ್ತು ಇಲ್ಲಿದು, ಕೈಗಾರಿಕೆಗಳು ಬೆಳವಣಿಗೆ ಹೊಂದಿದ್ದು ಲಂಡನ್ ನಿಂದ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಅವರು, ಭಾರತವು ಇಲ್ಲಿನ ಮೇವನ್ನು ತಿಂದು ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸುವಾಯಿತು, ಇಲ್ಲಿನ ಭಾರತದ ಮಕ್ಕಳು ಹಸುವಿನಿಂದಲೇ ಬರೆದರು. ಇದು ಒಂದೇ ಸೆಂಟೆನ್ಸ್ ನಾವು ತಿಳ್ಕೊಂಡ್ಬಿಡಬಹುದು. ಆರ್ಥಿಕ ಕಾರಣ. ಇನ್ನಿದಾದ ನಂತರ 4ನೇದ್ದು ಸೈನಿಕ ಕಾರಣಗಳು. ಸೈನಿಕ ಕಾರಣಗಳು ಯಾವ ಸೈನಿಕ ಕಾರಣಗಳು ಅಂತಂದ್ರೆ,
ಬ್ರಿಟಿಷರ ಸೈನ್ಯದಲ್ಲಿ ಅಂದ್ರೆ 1857 ಇರತಕ್ಕಂತ ಬ್ರಿಟಿಷರ ಸೈನ್ಯದಲ್ಲಿ 2,33,000 ಜನ 2,33,000 ಜನ ಬ್ರಿಟಿಷ್ ಸೈನಿಕರಿದ್ರೆ, ಭಾರತೀಯ ಸೈನಿಕರಿದ್ರೆ ಕೇವಲ 44,000 ಜನ ಮಾತ್ರ 44,000 ಜನ ಮಾತ್ರ ಬ್ರಿಟಿಷ್ ಸೈನಿಕರಿರ್ತಾರೆ. 2,33,000 ಜನ ಭಾರತೀಯ ಸೈನಿಕರು, ಇನ್ನ ಕೇವಲ 44,000 ಜನ ಬ್ರಿಟಿಷ್ ಸೈನಿಕರು. ಆ ಸೈನಿಕರಲ್ಲಿ, ಭಾರತೀಯ ಸೈನಿಕರಲ್ಲಿ ಒಂದು ಬೆಳೆದಂತ ಒಂದು ಭಾವನೆ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಡಿದರೆ ಬ್ರಿಟಿಷರನ್ನ ಭಾರತದಿಂದ ಹೊರ ಹಾಕಬಹುದು ಅಂತಕ್ಕಂತ ಒಂದು ಭಾವನೆ. ಅದರೊಳಗೆ ಮೊದಲನೇ ಅಂಶ ಏನಂತಂದ್ರೆ, ಈ ಸೈನಿಕ ಕಾರಣಗಳಲ್ಲಿ ಬ್ರಿಟಿಷರಿಗೆ ಎಷ್ಟು ಸಂಬಳ ಸಿಗ್ತಿತ್ತೋ ಅದರಲ್ಲಿ ಕೇವಲ ಭಾರತೀಯರಿಗೆ 1/8 ಮಾತ್ರ ಸಂಬಳ ಸಿಗ್ತಿತ್ತು. ಪ್ರಮುಖ ಅಂಶ ಇದು. ಅವ್ರಿಗೆ 80 ರೂಪಾಯಿ ಸಿಕ್ಕಿದ್ರೆ ಇವ್ರಿಗೆ 10 ರೂಪಾಯಿ ಸಿಗ್ತಿತ್ತು, ಅವ್ರಿಗೆ 800 ರೂಪಾಯಿ ಸಿಕ್ಕಿದ್ರೆ 100 ರೂಪಾಯಿ ಸಿಗ್ತಿತ್ತು. ಅಂದ್ರೆ ವೇತನ ತಾರತಮ್ಯ. ಎರಡನೇದು, ಉನ್ನತ ಹುದ್ದೆಗಳೆಲ್ಲವೂ ಬ್ರಿಟಿಷರಿಗೆ, ಭಾರತೀಯರಿಗೆ ಕೇವಲ ಸುಬೇದಾರ್ ಹುದ್ದೆಯವರಿಗೆ ಮಾತ್ರ ಅವಕಾಶ ಇತ್ತು. ಅಂದ್ರೆ ಇಲ್ಲಿ ದಪೇದಾರ, ಹವಾಲ್ದಾರ, ಸುಬೇದಾರ್ ಅಂತ ಹುದ್ದೆಗಳಿದ್ದವು. ಅದರ ಉನ್ನತ ಹುದ್ದೆಗಳೆಲ್ಲ ಬ್ರಿಟಿಷರಿಗೆ ಇದ್ದವು. ಭಾರತೀಯರಿಗೆ ಸಿಗುತ್ತಿದ್ದ ಹುದ್ದೆಗಳಲ್ಲಿ ಕೇವಲ ಉನ್ನತ ಹುದ್ದೆ ಯಾವಪ್ಪ ಅಂದ್ರೆ ಸುಬೇದಾರ ಹುದ್ದೆ. ಇನ್ನಾಮೇಲೆ ಮೂರನೇದು, 1854 ಭಾರತದಲ್ಲಿ ಅಂದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆಯಾದಂತ ಅಂಚೆ ಭಾರತೀಯ ಸೈನಿಕರಿಗಿದ್ದಂತ ಉಚಿತ ಸೇವೆಯನ್ನ ರದ್ದುಪಡಿಸ್ತದ. ಇದೊಂದು ಪ್ರಮುಖವಾದಂತಹ ಕಾರಣ. ಇದಾದ ನಂತರ ಮತ್ತೊಂದು, ಕಡ್ಡಾಯವಾಗಿ ಸಮುದ್ರಯಾನ ಮಾಡಬೇಕೆಂಬ ನಿಯಮ. ಯಾವ ಭಾರತೀಯ ಹಿಂದೂ ಮುಸ್ಲಿಂ ವ್ಯಕ್ತಿ ಸಮುದ್ರಯಾನ ಮಾಡ್ತಾನೋ ಆತನನ್ನ ಕಾಲಾಪಾಣಿ ಅಂತ ಕರಿತಿದ್ರು. ಕಾಲಾಪಾಣಿ ಶಿಕ್ಷೆ ಒಳಪಡಿಸಿದ್ರು ಅಂತ ಹೇಳ್ತಿದ್ರು. ಅಂದ್ರೆ ಭಾರತೀಯರಲ್ಲಿ ಸಮುದ್ರಯಾನ ಎನ್ನುವುದು ನಿಷಿದ್ಧವಾಗಿತ್ತು. ಆದ್ರೆ ಇಲ್ಲಿ ಏನ್ ಮಾಡಕತ್ತ, ಇಲ್ಲಿ ಬ್ರಿಟಿಷರು ಮಾಡಕತ್ತಾರೆ, ಕಡ್ಡಾಯವಾಗಿ ಸಮುದ್ರಯಾನ ಮಾಡಬೇಕೆಂಬ ನಿಯಮವನ್ನ ಜಾರಿಗೆ ತರುತ್ತಾರೆ. ಇದರ ನಂತರ ಇನ್ನೊಂದು, ಭಾರತೀಯ ಸೈನಿಕರನ್ನ ಬ್ರಿಟಿಷ್ ಸೈನಿಕರು ಎಷ್ಟೊಂದು ಕೀಳಾಗಿ ಕಾಣ್ತಿದ್ರು ಅಂದ್ರೆ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಿದ್ರು. ಉದಾಹರಣೆಗೆ ಭಾರತೀಯರನ್ನ ಸುವರ್ ಅಂತ ಕರೀತಕ್ಕಂಥದ್ದು, ನಿಗ್ರೋ ಅಂತ ಕರೀತಕ್ಕಂಥದ್ದು, ಬ್ಲಾಕಿ ಅಂತ ಕರೀತಕ್ಕಂಥದ್ದು. ಅಂದ್ರೆ ಇದರ ಅರ್ಥ, ಬ್ರಿಟಿಷ್ ಸೈನ್ಯದಲ್ಲಿ ಜನಾಂಗೀಯ ತಾರತಮ್ಯ ನೀತಿ ಇತ್ತು. ಜನಾಂಗೀಯ ತಾರತಮ್ಯ ನೀತಿ ಅಂತಂದ್ರೆ ಭಾರತೀಯರು ಇವರು ಕೆಳವರ್ಗದ ಜನಾಂಗ, ಬ್ರಿಟಿಷರು ನಾವು ಶ್ರೇಷ್ಠರು ಅಂತಕ್ಕಂಥ ಒಂದು ನೀತಿ ಇತ್ತು. ಇವೆಲ್ಲವೂ ಪ್ರಮುಖವಾಗಿ ಸೈನಿಕ ಕಾರಣಗಳಾಗಿರ್ತವೆ. ಈಗ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹಾಗೂ ಸೈನಿಕ ಕಾರಣಗಳು. ಇನ್ನು ಐದನೇದ್ದು ತತ್ಕ್ಷಣದ ಕಾರಣಗಳು. ಇವು 2 ತತ್ಕ್ಷಣದ ಕಾರಣಗಳಿದಾವೆ. ಒಂದ್ ಯಾವುದು ಅಂತಂದ್ರ 1757 ಪ್ಲಾಸ್ಟಿಕ್ ಅದನ್ನ ನಡೆದಿತ್ತು. ಪ್ಲಾಸ್ಟಿಕ್ ಅದನ್ನ ನಡೆದು 1857 ಒಂದು 100 ವರ್ಷ ಆಗಿದೆ. 100 ಪ್ಲಾಸ್ಟಿಕ್ ಅದನ್ನ ಗೆದ್ದದರ 100 ವರ್ಷದ ಸವಿನೆನಪಿಗಾಗಿ ಬ್ರಿಟಿಷರು ಭಾರತೀಯರಿಗೆ ಕೇಕ್ಗಳನ್ನ ಹಂಚಿಕೆ ಮಾಡ್ತಿದ್ರು, ಸಿಹಿ ಹಂಚಿಕೆ ಮಾಡ್ತಿದ್ರು. ಆ ಬ್ರಿಟಿಷರು ಹಂಚಿಕೆ ಮಾಡ್ತಕ್ಕಂಥ ಕೇಕ್ಗಳಲ್ಲಿ ದನದ ಹಾಗೂ ಹಂದಿಯ ಕೊಬ್ಬು ಬಳಸಿದ್ದಾರೆ ಎಂಬ ಒಂದು ಗಾಳಿ ಸುದ್ದಿ ಇದಕ್ಕೊಂದು ತತ್ಕ್ಷಣದ ಕಾರಣ. ಅಂದ್ರೆ ದನ ಅಂದ್ರೆ ಗೋವು ಭಾರತೀಯ ಹಿಂದೂಗಳಿಗೆ ಪವಿತ್ರ ಪ್ರಾಣಿ. ಆದ್ರೆ ಹಂದಿ ಅಂತಕ್ಕಂಥದ್ದು ಮುಸ್ಲಿಮರಿಗೆ ನಿಷಿದ್ಧವಾದ ಪ್ರಾಣಿ. ಆ ಕೇಕಗಳಲ್ಲಿ ಅದನ್ನ ಹಾಕಿ ತಯಾರು ಮಾಡೋದರ ಮೂಲಕ ನಮ್ ಧರ್ಮವನ್ನು ನೀವು ಕೆಡ್ಸಾಕತ್ತಾವ ಅಂತ ಭಾವನೆ ಯಾರಿಗೆ ಬಂದದ ಅಂದ್ರೆ ಭಾರತೀಯ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಬರ್ತದೆ. ಇದು ಒಂದು. ಎರಡನೇದು ಏನಂತಂದ್ರೆ ಕಾರಣ, ತತ್ಕ್ಷಣದ ಕಾರಣ, ಭಾರತೀಯ ಸೈನಿಕರಿಗೆ ಹೊಸದಾಗಿ ಎನ್ಫೀಲ್ಡ್ ಬಂದೂಕುಗಳನ್ನ ಕೊಡಲಾಗಿತ್ತು. ಆ ಎನ್ಫೀಲ್ಡ್ ಬಂದೂಕುಗಳಲ್ಲಿ ದನದ ಹಾಗೂ ಬಂದೂಕುಗಳ ತೋಟಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನ ಸವರಲಾಗಿತ್ತು. ಆ ದನದ ಹಾಗೂ ಹಂದಿಯ ಕೊಬ್ಬನ್ನ ಸವರಿದಂತಹ ತೋಟಗಳನ್ನ ಬಾಯಿಯಿಂದ ಕಚ್ಚಿ ತೆಗಿಬೇಕಾಗಿರ್ತದ. ಅದಕ್ಕಾಗಿ ಆ ಭಾರತೀಯ ಸೈನಿಕರು ಅಲ್ಲಿ ದಂಗೆ ಹೇಳ್ತಾರ. ಅದು ಸಹಿತ ಒಂದು ಕಾರಣ ಆಗ್ತದೆ. ಓಕೆ, ಈಗಾಗಲೇ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ತತ್ಕ್ಷಣದ ಕಾರಣಗಳು ಹೇಳಿದ ತತ್ಕ್ಷಣದ ಕಾರಣಗಳು, ಒಂದು ಪ್ಲಾಸಿ ಕದನದ ವಿಜಯದ ಶತಮಾನೋತ್ಸವದ ಸವಿನೆನಪಿಗಾಗಿ ನೀಡಿದಂತ ಕೇಕ್ಗಳಲ್ಲಿ ದನದ ಹಾಗೂ ಹಂದಿಯ ಕೊಬ್ಬನ್ನು ಹಾಕಿದ್ದು. ಇನ್ನೊಂದು, ಹೊಸದಾಗಿ ನೀಡಿದ ಎನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ದು. ಇವೆರಡು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳು ಆಗಿರ್ತವೆ. ಇವಾಗ ಅಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನ ಹೇಳಿದೆ. ಈ ಕಡೆ ಬಂಗಾಳದಾಗ ಬ್ಯಾರಕ್ಪುರ್ ಅಂತಕ್ಕಂತ ಒಂದು ಪ್ರದೇಶ, ಬ್ಯಾರಕ್ಪುರದಲ್ಲಿ ಒಂದು ಬ್ರಿಟಿಷರ ಸೈನ್ಯ ಇತ್ತು. ಆ ಬ್ಯಾರಕ್ಪುರದೊಳಗ ಬ್ರಿಟಿಷರ ಸೈನ್ಯದಲ್ಲಿ ಒಂದು ಕಾಲ್ದಳದ 34ನೇ ತುಕಡಿ, ಇನ್ಫಾಂಟ್ರಿ ಅಂತ ಹೇಳಿ
ಕಾಲ್ದಳದ 34ನೇ ತುಕಡಿಯ ಒಬ್ಬ ಸೈನಿಕರಾಗಿರ್ತಕ್ಕಂಥ ಮಂಗಲ್ ಪಾಂಡೆ, ಸಂಪ್ರದಾಯವಾದಿ ವ್ಯಕ್ತಿಯಾಗಿರ್ತಕ್ಕಂಥ ಮಂಗಲ್ ಪಾಂಡೆ ಈ ಬ್ಯಾರಕ್ಪುರದ 34ನೇ ತುಕಡಿಯ ಸೈನಿಕರು. ಈ ಮಂಗಲ್ ಪಾಂಡೆ ಅಂತ ವ್ಯಕ್ತಿ 1857ರೊಳಗ ತೋಟಗಳ ಬಳಕೆಗೆ 1857ರೊಳಗ ಮಾರ್ಚ್ 29ನೇ ತಾರೀಕಿಗೆ ತೋಟಗಳ ಬಳಕೆಗೆ ನಿರಾಕರಿಸಿ ಅಲ್ಲೊಬ್ಬ ನೀಲ್ ಪೀಟರ್ ಅಂತಕ್ಕಂಥ ಅಧಿಕಾರಿಯನ್ನ ಹತ್ಯೆ ಮಾಡ್ತಾರೆ ಮಂಗಲ್ ಪಾಂಡೆ. ಅದಾದ ನಂತರ ಒಬ್ಬ ಈಶ್ವರ್ ಪಾಂಡೆ ಅಂತಕ್ಕಂಥ ವ್ಯಕ್ತಿ ಅದೇ ದಿನ ಕರ್ನಲ್ ಬಾಗ್ ಎಂಬ ಅಧಿಕಾರಿಯನ್ನ ಹತ್ಯೆ ಮಾಡ್ತಾರೆ. ಆಗ ಈ ಮಂಗಲ್ ಪಾಂಡೆ ಹಾಗೂ ಈಶ್ವರ್ ಪಾಂಡೆ ಇಬ್ಬರನ್ನ ಶೇಖ್ ಪಾಲ್ತು ಅಂತ ಒಬ್ಬ ಸೈನಿಕ ಬಂಧಿಸಿದ. ಈ ಶೇಖ್ ಪಾಲ್ತು ಬಂಧಿಸಿದ ನಂತರ ಈ ಮಂಗಲ್ ಪಾಂಡೆಗೆ 1857ರೊಳಗ ಏಪ್ರಿಲ್ 8ನೇ ತಾರೀಕಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಿಡಿ ಹಚ್ಚಿದ ವ್ಯಕ್ತಿ ಅಂತಂದ್ರ ಮಂಗಲ್ ಪಾಂಡೆ. ಇನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಿಡಿ ಮೊದಲು ಎಲ್ಲಿ ಆರಂಭ ಆಯಿತು ಅಂತಂದ್ರ ಬಂಗಾಳದ ಬ್ಯಾರಕ್ಪುರ್ನ 34ನೇ ಕಾಲ್ದಳದ ತುಕಡಿಯಲ್ಲಿ ಇದು ಆರಂಭವಾಗ್ತದೆ. ಇವಾಗ ಇಲ್ಲಿ ಮಂಗಲ್ ಪಾಂಡೆ ಅಂತ ವ್ಯಕ್ತಿ ಆ ನೀಲ್ ಪೀಟರ್ ಎಂಬ ವ್ಯಕ್ತಿಯನ್ನ ಮತ್ತು ಈಶ್ವರ್ ಪಾಂಡೆ ಅಂತ ವ್ಯಕ್ತಿ ಕರ್ನಲ್ ಬಾಗ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಂತ ಸುದ್ದಿ ದೇಶಾದ್ಯಂತ ಎಲ್ಲಾ ಭಾಗಗಳಿಗೆ ಹಬ್ಬಿದ ನಂತರ ಆಯಾ ಪ್ರದೇಶಗಳಲ್ಲಿ ದಂಗೆಗಳು ಆರಂಭವಾಗುತ್ತವೆ. ಅದರೊಳಗೆ ಇದು ದೆಹಲಿಯಿಂದ 58 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥದ್ದು ಮೀರತ್ ಅಂತ ಬರ್ತವ. ಇಲ್ಲೇನು ಮೀರತ್ ಅಂತಿದೆ. ಮೀರತ್ ನಲ್ಲಿ ಒಂದು ಬ್ರಿಟಿಷರ ಸೈನ್ಯ ಇತ್ತು, ಯುಪಿಯ ಮೀರತ್. ಈ ಮೀರತ್ ನಲ್ಲಿ ಬ್ರಿಟಿಷರ ಸೈನ್ಯದೊಳಗ ಅಂದ್ರೆ ಅಶ್ವದಳದೊಳಗ ಮೂರನೇ ಅಶ್ವದಳದ 87 ಜನ ಸೈನಿಕರು ತೋಟಗಳನ್ನ ಬಳಕೆ ಮಾಡಲು ನಿರಾಕರಿಸ್ತಾರೆ. ಅಂದ್ರೆ ಹೊಸದಾಗಿ ನೀಡಿದ್ದ ಎನ್ಫೀಲ್ಡ್ ಬಂದೂಕುಗಳ ತೋಟಗಳನ್ನ ಬಳಕೆ ಮಾಡಲು ನಿರಾಕರಿಸಿ ಆ ನಿರಾಕರಿಸಿದ ಎಲ್ಲಾ ಸೈನಿಕರನ್ನ ಬಂಧಿಸಿ ಅವರನ್ನ ಹುದ್ದೆಯಿಂದ ವಜಾಗೊಳಿಸಿ 10 ವರ್ಷಗಳ ಕಾಲ ಶಿಕ್ಷೆ ವಿಧಿಸಲಾಯಿತು. ಎಲ್ಲಿಪ್ಪ ಅಂದ್ರೆ ಮೀರತ್ ನಲ್ಲಿ 10 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದ್ದಕ್ಕಾಗಿ ಮೀರತ್ನೊಳಗ ಅಲ್ಲಿನ ಉಳಿದಂತಹ ಸೈನಿಕರೆಲ್ಲ ದಂಗೆ ಎದ್ರು. ಅದನ್ನು ನಾವು ಮೀರತ್ ದಂಗೆ ಅಂತ ಕರಿತೀವಿ. ಇದು ಆರಂಭವಾದದ್ದು 1857ರ ಮೇ 10ನೇ ತಾರೀಕಿನಂದು. ಪ್ರಥಮ ಸ್ವತಂತ್ರ ಸಂಗ್ರಾಮ ಮೊದಲು ಎಂದ ಆರಂಭ ಆಯಿತು ಅಂತ ಕೇಳಿದ್ರೆ 1857 ಮೇ 10ನೇ ತಾರೀಕು ಆರಂಭ ಆಯಿತು ಅಂತ ಹೇಳಬೇಕು. ಮೊದಲ ದಂಗೆ ಯಾವುದು ಅಂತ ಕೇಳಿದ್ರೆ ಮೀರತ್ ದಂಗೆ. ಈ ದಂಗೆಗೆ ಕಾರಣ ತೋಟಗಳ ಬಳಕೆಗೆ ನಿರಾಕರಿಸಿದ್ದ ಮೂರನೇ ಅಶ್ವದಳದ 87 ಜನ ಸೈನಿಕರನ್ನ ಹುದ್ದೆಯಿಂದ ವಜಾಗೊಳಿಸಿ ಅವರಿಗೆ 10 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದ್ದು. ಇಲ್ಲಿ ಒಬ್ಬ ವ್ಯಕ್ತಿ ಸೈನಿಕ ಯಾರಪ್ಪ ಅಂದ್ರೆ ಕದಮ್ ಸಿಂಗ್ ಅಂತ ವ್ಯಕ್ತಿ. ಈ ಕದಮ್ ಸಿಂಗ್ ನ ನೇತೃತ್ವದಲ್ಲಿ ಅಲ್ಲಿ ಉಳಿದಂತಹ ಸೈನಿಕರೆಲ್ಲ ಮೀರತ್ ನಲ್ಲಿ ದಂಗೆ ಹೇಳ್ತಾರೆ. ಮೇ 10ನೇ ತಾರೀಕಿಗೆ ಡೇಟ್ ಇಂಪಾರ್ಟೆಂಟ್ ಅದು. ಮೇ 10ನೇ ತಾರೀಕು ದಂಗೆ ಎದ್ದು ಅಲ್ಲಿ ಅವರೇನು 87 ಜನ ಸೈನಿಕರನ್ನ ಬಂಧಿಸಲಾಗಿತ್ತು ಆ ಎಲ್ಲ ಸೈನಿಕರನ್ನ ಜೈಲನ್ನ ಮುರಿದು ಆ ಜೈಲಿನಿಂದ ಅವರೆಲ್ಲರನ್ನ ಬಿಡಿಸಿಕೊಂಡು ಅಲ್ಲಿಂದ ಪ್ರಯಾಣವನ್ನ ದೆಹಲಿಗೆ ಆರಂಭಿಸ್ತಾರೆ. ಇದು ಮೀರತ್ ದೆಹಲಿಗೆ ಮೇ 10ನೇ ತಾರೀಕು ಅಲ್ಲಿ ಪ್ರಯಾಣವನ್ನ ಆರಂಭಿಸಿ ಮೇ 11ನೇ ತಾರೀಕಿಗೆ ಬಂದು ದೆಹಲಿಯಲ್ಲಿ ಅಲ್ಲಿರ್ತಕ್ಕಂತ ರಾಜ ಮೊಘಲರ ರಾಜನಾಗಿರ್ತಕ್ಕಂತ 2ನೇ ಬಹದ್ದೂರ್ ಶಾನಿಗೆ ಭೇಟಿಯಾದರು. ಈ 2ನೇ ಬಹದ್ದೂರ್ ಶಾನಿಗೆ ನಾಯಕತ್ವ ವಹಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದಾಗ 86 ವರ್ಷದ ಒಬ್ಬ ವ್ಯಕ್ತಿಯಾಗಿದ್ದಂತ ಈ 2ನೇ ಬಹದ್ದೂರ್ ಶಾ ಈ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಈ 2ನೇ ಬಹದ್ದೂರ್ ಶಾ ಹಾಗೂ ಆತನ ಸೇನಾಪತಿ ಒಬ್ಬ ಇರ್ತಾನೆ ಬಕ್ತ ಖಾನ್ ಅಂತೇಳಿ. 2ನೇ ಬಹದ್ದೂರ್ ಶಾ ಹಾಗೂ ಆತನ ಸೇನಾಪತಿಯಾಗಿದ್ದ ಬಕ್ತ ಖಾನ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಒಂದು ದಂಗೆ ಆರಂಭವಾಗ್ತದ. ಇದನ್ನ ನಾವು ದೆಹಲಿ ದಂಗೆ ಅಂತ ಕರಿತೀವಿ. ಇಲ್ಲಿ ದೆಹಲಿ ಒಳಗ ದಂಗೆ ಆರಂಭವಾದದ್ದು 1857ರೊಳಗ ಮೇ 11ನೇ ತಾರೀಕಿಗೆ. ಅಲ್ಲಿಗೆ ಮೀರತ್ ದಂಗೆಯ ನಾಯಕ ಕದಮ್ ಸಿಂಗ್ ಅಂತ ನೋಡಿದ್ವು. ಅದೇ ರೀತಿಯಾಗಿ ಈ ದೆಹಲಿಯ ದಂಗೆಯ ನಾಯಕ ಯಾರು ಅಂತಂದ್ರೆ 2ನೇ ಬಹದ್ದೂರ್ ಶಾ ಹಾಗೂ ಆತನ ಸೇನಾಪತಿ ಬಕ್ತ ಖಾನ್ ಅಂತ ವ್ಯಕ್ತಿಗಳು. ಯಾಕೆ ಈತ ನಾಯಕತ್ವವನ್ನು ವಹಿಸಿಕೊಳ್ಬೇಕಾಗ್ತಂದ್ರೆ ನಾ ಹಿಂದೆ ರಾಜಕೀಯ ಕಾರಣ ಹೇಳ್ಬೇಕಾದ್ರೆ ಹೇಳಿದ್ದೆ. ನೀನ್ ಇರುವವರೆಗೆ ಮಾತ್ರ ದೆಹಲಿಯಲ್ಲಿ ನೀನು ಆಳ್ವಿಕೆ ಮಾಡಬೇಕು. ನೀನ್ ನಿಧನ ಹೊಂದಿದ ಮೇಲೆ ಕೆಂಪು ಕೋಟೆಯನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕು ಅಂತ ಬ್ರಿಟಿಷರು ನಿಯಮವನ್ನ ಮಾಡಿದ್ರು. ಅದಕ್ಕಾಗಿ ಈ 2ನೇ ಬಹದ್ದೂರ್ ಶಾ ದಂಗೆ ಎದ್ದ. ಎಲ್ಲಿ 1857 ಮೇ 11ರಂದು ದೆಹಲಿಯಲ್ಲಿ. ಇವಾಗ ಈ 2ನೇ ಬಹದ್ದೂರ್ ಶಾ ಹಾಗೂ ಆ ಮೀರತ್ ನಿಂದ ಬಂದಿರತಕ್ಕಂತ ಸೈನಿಕರು ಸೇರ್ಕೊಂಡು ಅಲ್ಲೇನ್ ಮಾಡ್ತಾರಪ್ಪ ಅಂತಂದ್ರ ಅಲ್ಲಿದ್ದಂತ ಬ್ರಿಟಿಷರ ಸೈನ್ಯವನ್ನು ಹೊರಹಾಕಿ ಇಲ್ಲಿದ್ದ ಈ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ಕ್ವಶನ್ ಕೇಳ್ತಿರ್ತಾರೆ, ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡಲಾಗಿತ್ತು ಅಂತೇಳಿ. ಇಲ್ಲಿ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡಿದ್ದು ಯಾರನ್ನಪ್ಪ ಅಂತಂದ್ರೆ
ಮೊಘಲರ ದೊರೆಯಾಗಿರ್ತಕ್ಕಂತ ಎರಡನೇ ಬಹದ್ದೂರ್ ಶಾನನ್ನ ಯಾವಾಗ ಮೇ ತಿಂಗಳಲ್ಲಿ. ಆದ್ರೆ ಅಲ್ಲಿಂದ ಈತ ಆಡಳಿತವನ್ನ ಮಾಡ್ತಾನ. ಕೊನೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ, ನಿಕೋಲ್ಸನ್ ಅಂತ. ಈ ನಿಕೋಲ್ಸನ್ ಎಂಬ ಅಧಿಕಾರಿ ಇಲ್ಲಿಗೆ ಬಂದು ಬೃಹತ್ತರ ಸೈನ್ಯವನ್ನ ತಗೊಂಡು ಬಂದು ಎರಡನೇ ಬಹದ್ದೂರ್ ಶಾನನ್ನ ಸೋಲಿಸ್ತಾನೆ. ಎರಡನೇ ಬಹದ್ದೂರ್ ಶಾ ಸೋಲಿಸಿ ಜೊತೆಗೆ ಆತನ ಮಕ್ಕಳಾಗಿರ್ತಕ್ಕಂಥ ಮಿರ್ಜಾ ಮುಘಲ್ ಅಂತ ಒಬ್ಬ ವ್ಯಕ್ತಿ, ಮತ್ತೊಬ್ಬ ಜನಾನ್ ಬಕ್ತ ಎಂಬ ವ್ಯಕ್ತಿ. ಒಬ್ಬ ಮಿರ್ಜಾ ಮುಘಲ್, ಮತ್ತೊಬ್ಬ ಜನಾನ್ ಬಕ್ತ. ಈ ಇಬ್ಬರು ಜನ ಅಂದ್ರೆ ಎರಡನೇ ಬಹದ್ದೂರ್ ಶಾನ ಮಕ್ಕಳಾದ ಆ ಇಬ್ಬರನ್ನ ಶಿರಚ್ಛೇದನ ಮಾಡ್ತಾರೆ. ಅವರಿಬ್ಬರ ಶಿರಚ್ಛೇದನ ಮಾಡಿದಾಗ ಈ ಎರಡನೇ ಬಹದ್ದೂರ್ ಶಾ ಬರ್ಮಾ ದೇಶದ ರಂಗೂನಿಗೆ ಓಡಿ ಹೋಗ್ತಾನೆ. ಒಂದ್ ಕಡೆಗೆ ಗಡಿಪಾರ ಮಾಡಿದರು ಅಂತ ಸಹಿತ ಹೇಳ್ತಿರ್ತಾರ. ಅಂದ್ರೆ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ದೆಹಲಿ ದಂಗೆಯ ನಾಯಕನಾಗಿದ್ದಂತ ಎರಡನೇ ಬಹದ್ದೂರ್ ಶಾ ಬರ್ಮಾ ದೇಶದ ರಂಗೂನಿಗೆ ಓಡಿ ಹೋದ. ಇಲ್ಲಿ ಪ್ರಶ್ನೆಯನ್ನ ಕೇಳ್ತಿರ್ತಾರ, ಎರಡನೇ ಬಹದ್ದೂರ್ ಶಾ ಎಲ್ಲಿಗೆ ಹೋದ ಅಂತೇಳಿ. ಬರ್ಮಾ ದೇಶದ ರಂಗೂನಿಗೆ ಹೋಗ್ತಾನೆ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಬಲನಾಗಿದ್ದಂತ ಈ ಎರಡನೇ ಬಹದ್ದೂರ್ ಶಾ ಸೋಲೋದಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ಆತನ ಹೆಂಡತಿ ಒಬ್ಳು ಜೀನತ್ ಮಹಲ್ ಅಂತೇಳಿ ಬ್ರಿಟಿಷರಿಗೆ ಸಹಾಯ ಮಾಡಿರ್ತಾಳೆ. ಸ್ವತಃ ಹೆಂಡತಿಯೇ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು. ಆ ಕಾರಣಕ್ಕಾಗಿ ಎರಡನೇ ಬಹದ್ದೂರ್ ಶಾ ಸೋತು ಈತ ಬರ್ಮಾ ದೇಶದ ರಂಗೂನಿಗೆ ಓಡಿ ಹೋಗಿ 1862 ಅಲ್ಲೇ ಇದ್ದು 62 ನಿಧನ ಹೊಂತಾನೆ. ಆತನನ್ನು ತಂದು ದೆಹಲಿಯಲ್ಲಿ ಸಮಾಧಿ ಮಾಡಲಾಗ್ತದೆ. ಈ 1857 ಎರಡನೇ ಬಹದ್ದೂರ್ ಶಾ ರಂಗೂನಿಗೆ ಓಡಿ ಹೋಗೋದರೊಂದಿಗೆ ಮೊಘಲರ ಸಾಮ್ರಾಜ್ಯ ಅಂತ್ಯ ಆಯಿತು. ಈತನೇ ಮೊಘಲ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರ್ತಾನ. ಆವಾಗ ಕೆಂಪು ಕೋಟೆಗೆಲ್ಲವೂ ಬ್ರಿಟಿಷರ ಅಧೀನಕ್ಕೆ ಹೋಗ್ತದ. ಇದು ಒಂದು ದಂಗೆ, ದೆಹಲಿ ದಂಗೆ ಅಂತ ನಾವು ಕರಿತಿರ್ತೀವಿ. ದೆಹಲಿ ದಂಗೆ ಒಂದು ಮೀರತ್ ದಂಗೆ ಮೊದಲನೇದ್ದು, ನಂತರ ನಡೆದಂತ ದಂಗೆ ದೆಹಲಿ ದಂಗೆ. ಆಮೇಲೆ ಉತ್ತರ ಪ್ರದೇಶದೊಳಗ ಕಾನ್ಪುರ ಅಂತ ಒಂದು ಬರ್ತದೆ. ಕಾನ್ಪುರ, ಈ ಕಾನ್ಪುರದಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನಾನಾ ಸಾಹೇಬ ಅಂತ ವ್ಯಕ್ತಿ ಇರ್ತಾನೆ. ಕಾನ್ಪುರದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ನಾನಾ ಸಾಹೇಬ. ನಾನಾ ಸಾಹೇಬ ಯಾರಪ್ಪ ಅಂತಂದ್ರೆ ನಮ್ಮಲ್ಲಿ ಮರಾಠರು ಅಂತ ಬರ್ತಾರ. ಮರಾಠರೊಳಗ ಪೇಶ್ವೆಗಳು. ಪೇಶ್ವೆಗಳಲ್ಲಿ ಕೊನೆಯ ಪೇಶ್ವೆ ಎರಡನೇ ಬಾಜಿರಾವ. ಎರಡನೇ ಬಾಜಿರಾವನ ದತ್ತು ಪುತ್ರ ನಾನಾ ಸಾಹೇಬ. ಎರಡನೇ ಮರಾಠರ ಕೊನೆಯ ಪೇಶ್ವೆ ಆಗಿದ್ದಂತ ಎರಡನೇ ಬಾಜಿರಾವನ ದತ್ತು ಪುತ್ರ ನಾನಾ ಸಾಹೇಬ. ಈ ನಾನಾ ಸಾಹೇಬನ ಮೂಲ ಹೆಸರು ಯಾವುದು ಏನು ಅಂತಂದ್ರೆ ದಂಡು ಪಂತ್ ಅಂತ ಇರ್ತದ, ಅಥವಾ ಒಂದ್ ಕಡೆಗೆ ದೋಂಡು ಪಂತ್ ಅಂತ ಕರಿತಿರ್ತಾರೆ. ಈ ಜೊತೆಗೆ ಒಂದು ಬಿರುದು ಸಹಿತ ಇದೆ, ಭಾರತದ ಗ್ಯಾರಿಬಾಲ್ಡಿ ಅಂತ. ಭಾರತದ ಗ್ಯಾರಿಬಾಲ್ಡಿ ಅಂತ ನಾನಾ ಸಾಹೇಬನ ಕರಿತಿರ್ತಾರೆ. ಈತನ ತಂದೆಯಾಗಿರ್ತಕ್ಕಂತ ಎರಡನೇ ಬಾಜಿರಾಯನಿಗೆ ಬ್ರಿಟಿಷರು ವಿಶ್ರಾಂತಿ ವೇತನವನ್ನ ಕೊಡ್ತಿದ್ರು. 1852 ಡಾಲ್ಹೌಸಿ ಬಿರುದು ಬಾವಲಿಗಳ ರದ್ದತಿ ಕಾಯ್ದೆಯನ್ನ ಜಾರಿಗೆ ತರುವುದರ ಮೂಲಕ ಈತನಿಗೆ ಬರ್ತಿದ್ದಂತ ವಿಶ್ರಾಂತಿ ವೇತನ ರದ್ದುಪಡಿಸಿದ್ದ. ಜೊತೆಗೆ ಆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಹೇಳಿ ಒಂದು ನೀತಿಯನ್ನ ಬರ್ತದಲ್ಲ, ಅದರ ವಿರುದ್ಧ ಈ ನಾನಾ ಸಾಹೇಬ ಕಾನ್ಪುರದಲ್ಲಿ ದಂಗೆ ಹೇಳ್ತಾನ. ಯಾವಾಗ ಅಂದ್ರೆ 1857 ಜೂನ್ 5ನೇ ತಾರೀಕಿಗೆ. 1857 ಜೂನ್ 5ನೇ ತಾರೀಕು ನಾನಾ ಸಾಹೇಬ ದಂಗೆ ಇರ್ತ. 2500 ಜನ ಸೈನಿಕರಿರ್ತಕ್ಕಂತ ಸೈನ್ಯವನ್ನ ಕಟ್ಟಿ ಈತ ಕಾನ್ಪುರದಲ್ಲಿ ದಂಗೆ ಹೇಳ್ತಾನೆ. ಕಾನ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹಾಗೂ ಬ್ರಿಟಿಷ್ ಸೈನಿಕರನ್ನ, ಅದರ ಜೊತೆಗೆ ಬ್ರಿಟಿಷ್ ಸಾರ್ವಜನಿಕರನ್ನು ಸಹಿತ ಹತ್ಯೆ ಮಾಡಿದ್ದಕ್ಕಾಗಿ ಇದನ್ನ ಕಾನ್ಪುರ ದಂಗೆ ಅಥವಾ ಕಾನ್ಪುರ ಕಗ್ಗೊಲೆ ಅಂತ ಕರಿತೀವಿ. ಈತನ ಸೈನ್ಯಕ್ಕೆ 2 ಜನ ಸೇನಾಪತಿಗಳಿದ್ರು. ಒಬ್ಬರು ಸೇನಾಪತಿ ಯಾರಂದ್ರ ತಾಂತ್ಯಾ ಟೋಪೆ, ಮತ್ತೊಬ್ಬ ವ್ಯಕ್ತಿ ಅಜೀಮುಲ್ಲಾ ಖಾನ್. ಒಬ್ಬರು ತಾಂತ್ಯಾ ಟೋಪೆ, ಇನ್ನೊಬ್ಬ ಅಜೀಮುಲ್ಲಾ ಖಾನ್ ಅಂತ 2 ಜನ ವ್ಯಕ್ತಿಗಳು ಈ ನಾನಾ ಸಾಹೇಬರಿಗೆ ಸೇನಾಪತಿಗಳಾಗಿರ್ತಾರೆ. ಈತ 1857 ಜೂನ್ 5ನೇ ತಾರೀಕಿಗೆ ಕಾನ್ಪುರವನ್ನ ಬ್ರಿಟಿಷರಿಂದ ಗೆದ್ದು ತನ್ನನ್ನು ತಾನು ಪೇಶ್ವೆ ಅಂತ ಘೋಷಣೆ ಮಾಡ್ತಾನೆ. ಅಂದ್ರೆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಯಾರನ್ನು ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡಿತ್ತು ಅಂತಂದ್ರೆ ಎರಡನೇ ಬಹದ್ದೂರ್ ಶಾನ ಘೋಷಣೆ ಮಾಡಲಾಗಿತ್ತು. ಇನ್ನು ತನ್ನನ್ನು ತಾನು ಪೇಶ್ವೆ ಅಂತ ಘೋಷಣೆ ಮಾಡಿಕೊಂಡಂತ ವ್ಯಕ್ತಿ ನಾನಾ ಸಾಹೇಬ. ಎಲ್ಲಿವರೆಗೆ ಅಂತಂದ್ರೆ ಡಿಸೆಂಬರ್ ತಿಂಗಳವರೆಗೆ. ಡಿಸೆಂಬರ್ ತಿಂಗಳಲ್ಲಿ ಒಬ್ಬ ಕ್ಯಾಂಪಬೆಲ್ ಅಂತ ಅಧಿಕಾರಿ ಬರ್ತಾನ ಕಾನ್ಪುರಕ್ಕೆ. ಕ್ಯಾಂಪಬೆಲ್ ಬಂದು ಈ ನಾನಾ ಸಾಹೇಬನನ್ನು ಸೋಲಿಸಿದಾಗ ಈ ನಾನಾ ಸಾಹೇಬ ಇದ್ದವನು ನೇಪಾಳಕ್ಕೆ ಪಲಾಯನ ಮಾಡ್ತಾನೆ. ಎರಡನೇ ಬಹದ್ದೂರ್ ಶಾ ಯಾವ ರೀತಿಯಾಗಿ ಬರ್ಮಾ ದೇಶದ ರಂಗೂನಿಗೆ ಹೋಗಿದ್ನೋ ಹಂಗೆ ಈ ವ್ಯಕ್ತಿ ನಾನಾ ಸಾಹೇಬ
ನೇಪಾಳ ದೆಶಕ್ಕೆ ಅಂದ್ರೆ ಇಲ್ಲಿಂದ ನೇಪಾಳಕ್ಕೆ ಪಲಾಯನ ಮಾಡ್ತಾನೆ. ಅಂದ್ರೆ ಈತ ನೇಪಾಳಕ್ಕೆ ಪಲಾಯನ ಮಾಡೋದರೊಂದಿಗೆ ಕಾನ್ಪುರ ದಂಗೆ ಅಂತ್ಯ ಆಯಿತು. ಇನ್ನ ದೆಹಲಿ ದಂಗೆಯನ್ನ ಹತ್ತಿಕ್ಕಿದವನು ಯಾವ ರೀತಿಯಾಗಿ ನಿಕೋಲ್ಸನ್ ಅಂತ ಹೇಳಿದ್ನೋ ಅದೇ ರೀತಿಯಾಗಿ ಕಾನ್ಪುರ ದಂಗೆಯನ್ನ ಹತ್ತಿಕ್ಕಿದಂತ ವ್ಯಕ್ತಿ ಕ್ಯಾಂಪ್ ಬೆಲ್ ಅಂತ ವ್ಯಕ್ತಿ. ಈ ಕ್ಯಾಂಪ್ ಬೆಲ್ ಈ ದಂಗೆಯನ್ನ ಹತ್ತಿಕ್ಕಿದ. ಒಂದು ಮೀರತ್ ದಂಗೆ, ದೆಹಲಿ ದಂಗೆ, ಮತ್ತೊಂದು ಕಾನ್ಪುರ ದಂಗೆ. ಇವು ಮೂರು ಪ್ರಮುಖವಾದ ದಂಗೆ. ಇದಲ್ಲದೆ ಇನ್ನೊಂದು ಅತಿ ಪ್ರಮುಖವಾದದ್ದು ಯಾವ್ದಪ್ಪ ಅಂತಂದ್ರೆ ಝಾನ್ಸಿ ಅಂತೇಳಿ, ಝಾನ್ಸಿ ದಂಗೆ. ಝಾನ್ಸಿ, ಈ ಝಾನ್ಸಿ ಒಳಗ ಒಬ್ಬ ರಾಜ ಇರ್ತಾನೆ ಗಂಗಾಧರ್ ರಾವ್ ಅಂತೇಳಿ. ಝಾನ್ಸಿಯ ರಾಜ ಗಂಗಾಧರ್ ರಾವ್. ಆ ಗಂಗಾಧರ್ ರಾವ್ನ ಹೆಂಡತಿ ಲಕ್ಷ್ಮೀಬಾಯಿ ಅಂದ್ರೆ ರಾಣಿ ಲಕ್ಷ್ಮೀಬಾಯಿ. ಈಗ ಈ ಝಾನ್ಸಿ ದಂಗೆಯ ನಾಯಕಿ ಯಾರಪ್ಪ ಅಂತಂದ್ರೆ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಇವಳ ಮೂಲ ಹೆಸರು ಮಣಿಕರ್ಣಿಕಾ ಅಂತ ಇರ್ತದ. ಪ್ರೀತಿಯಿಂದ ಮಣು ಅಂತ ಕರಿತಿರ್ತಾರೆ. ಮಣಿಕರ್ಣಿಕಾ ಅಥವಾ ಮಣು. ಮೂಲತಃ ಲಕ್ಷ್ಮೀಬಾಯಿ ಉತ್ತರ ಪ್ರದೇಶದ ವಾರಣಾಸಿ ಅವಳು. ಇವರ ತಂದೆ ಮೋರೋ ಪಂತ್ ತಾಂಬೆ ಅಂತ ಒಬ್ಬ ವ್ಯಕ್ತಿ. ಆ ಮಣಿಕರ್ಣಿಕಾಳನ್ನ ಝಾನ್ಸಿಯ ರಾಜ ಗಂಗಾಧರವನ್ನು ಕೊಟ್ಟು ಮದುವೆ ಮಾಡಲಾಗಿರ್ತದ. ನಂತರ ಗಂಗಾಧರ್ ರಾವ್ ನಿಧನ ಹೊಂದಿದಾಗ ಲಕ್ಷ್ಮೀಬಾಯಿ ದಾಮೋದರ್ ರಾವ್ ಅಂತ ಒಬ್ಬ ಯುವಕನನ್ನ ದತ್ತು ತೆಗೆದುಕೊಳ್ಳುತ್ತಾಳೆ. ದಾಮೋದರ್ ರಾವ್ ಎಂಬ ಯುವಕನನ್ನ ದತ್ತು ತೆಗೆದುಕೊಂಡಾಗ ಬ್ರಿಟಿಷರು 1853ರಲ್ಲಿ ಅಂದ್ರೆ ಡಾಲ್ ಹೌಸಿ 1853ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮದನ್ವಯ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮದನ್ವಯ 1853 ಝಾನ್ಸಿಯನ್ನ ವಶಪಡಿಸಿಕೊಂಡ. ಆಗ ಲಕ್ಷ್ಮೀಬಾಯಿ ತನ್ನ ಮಗನೊಂದಿಗೆ ದತ್ತು ಪುತ್ರನೊಂದಿಗೆ ಗ್ವಾಲಿಯರ್ನಲ್ಲಿ ವಾಸ ಮಾಡ್ತಿದ್ದಳು. ಗ್ವಾಲಿಯರ್ನೊಳಗ ವಾಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದ್ ಕಡೆಗೆ ಕಾನ್ಪುರದಾಗ ನಾನಾ ಸಾಹೇಬ ದಂಗೆ ಎದ್ದಾಗ ಅದೇ ಟೈಮಿಗೆ ಝಾನ್ಸಿ ಒಳಗ ಲಕ್ಷ್ಮೀಬಾಯಿ ದಂಗೆ ಹೇಳ್ತಾಳ. ಯಾವಾಗಪ್ಪ ಅಂದ್ರೆ ಜೂನ್ 5ನೇ ತಾರೀಕಿಗೆ 1857 ಜೂನ್ 5ನೇ ತಾರೀಕು ಲಕ್ಷ್ಮೀಬಾಯಿ ದಂಗೆ ಹೇಳ್ತಾಳೆ. ದಂಗೆ ಎದ್ದು ಗ್ವಾಲಿಯರನ್ನ ಗೆದ್ದುಕೊಳ್ಳುತ್ತಾಳೆ. ಯಾಕಂದ್ರೆ ಗ್ವಾಲಿಯರ್ನೊಳಗೊಬ್ಬ ಶಿಂದ್ಯಾ ಅಂತಿದ್ದ, ಭಯ್ಯಾಜಿರಾವ್ ಶಿಂದ್ಯಾ. ಎಷ್ಟೊಂದು ಪ್ರಬಲನಾದಂತ ರಾಜ ಅಂದ್ರೆ ಭಯ್ಯಾಜಿರಾವ್ ಶಿಂದ್ಯಾ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಇದ್ದಂತ ಒಬ್ಬ ಗವರ್ನರ್ ಜನರಲ್ ಅಂತ ಮಾತಾಡ್ತಾನೆ. ಗ್ವಾಲಿಯರ್ನ ಭಯ್ಯಾಜಿರಾವ್ ಶಿಂದ್ಯಾ ಏನಾದ್ರೂ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಭಾರತೀಯರ ಪರವಾಗಿ ಹೋರಾಡಿದ್ರೆ ನಾವು 1857ರಲ್ಲಿಯೇ ಗಂಟು ಮೂಟೆ ಕಟ್ಟಬೇಕಾಗಿತ್ತು ಅಂತೇಳಿ. ಅದರ ಅರ್ಥ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಾಗ ಬ್ರಿಟಿಷರಿಗೆ ಸರಿ ಸಮಾನವಾದ ಸೈನ್ಯವನ್ನ ಹೊಂದಿದ್ದಂತ ವ್ಯಕ್ತಿ ಯಾರು ಅಂತಂದ್ರೆ ಗ್ವಾಲಿಯರ್ನ ಶಿಂದ್ಯಾ. ಲಕ್ಷ್ಮೀಬಾಯಿ ಜೂನ್ 5ನೇ ತಾರೀಕಿಗೆ ಆ ಗ್ವಾಲಿಯರ್ನ ಶಿಂದ್ಯಾನ್ ಮೇಲೆ ದಾಳಿ ಮಾಡ್ತಾಳೆ. ಯಾಕಂತಂದ್ರೆ ಈ ಝಾನ್ಸಿ ಅಂತ ರಾಜ್ಯ 1857ರಲ್ಲಿ ಬ್ರಿಟಿಷರ ಅಧೀನಕ್ಕೆ ಹೋಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿ ಆತ ಆಗಿರ್ತಾನೆ. ಆಗ ಜೂನ್ 5ಕ್ಕ ಗ್ವಾಲಿಯರನ್ನ ಗೆದ್ದುಕೊಳ್ತಾಳೆ. ನಂತರ 1858ರೊಳಗ ಜೂನ್ 18ನೇ ತಾರೀಕಿಗೆ ಝಾನ್ಸಿಯನ್ನ ಗೆದ್ದುಕೊಳ್ಳಬೇಕು ಅಂತ ಲಕ್ಷ್ಮೀಬಾಯಿ ಪ್ರಯತ್ನ ಪಟ್ಟಾಗ ಲಕ್ಷ್ಮೀಬಾಯಿ ಮತ್ತು ಒಬ್ಬ ಬ್ರಿಟಿಷರ ಅಧಿಕಾರಿ ಇರ್ತಾನೆ ಹ್ಯೂ ರೋಸ್ ಅಂತೇಳಿ. ಲಕ್ಷ್ಮೀಬಾಯಿ ಮತ್ತು ಹ್ಯೂ ರೋಸನ ಮಧ್ಯೆ 1858ರೊಳಗ ಒಂದು ಯುದ್ಧ ನಡೀತದ, ಕಾಲ್ಪಿ ಕದನ ಅಂತ. ಈ ಕಾಲ್ಪಿ ಕದನದಲ್ಲಿ ಹ್ಯೂ ರೋಸನು ಲಕ್ಷ್ಮೀಬಾಯಿಯನ್ನ ಸೋಲಿಸಿದ. ಇಲ್ಲಿ ಲಕ್ಷ್ಮೀಬಾಯಿಯ ಹತ್ಯೆ ಆಗ್ತದೆ. ಲಕ್ಷ್ಮೀಬಾಯಿಗೊಬ್ಬ ಸೇನಾಪತಿ ಇರ್ತಾನೆ, ತಾಂತ್ಯಾ ಟೋಪೆ ಅಂತ ಸೇನಾಪತಿ. ಲಕ್ಷ್ಮೀಬಾಯಿಯ ಸೇನಾಪತಿ ತಾಂತ್ಯಾ ಟೋಪೆ. ಪ್ರೀತಿಯಿಂದ ಅದನ್ನು ತಾಂತ್ಯಾ ಟೋಪೆ ಅಂತ ಕರೀತಿದ್ರು. ಆತನ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ್ ಟೋಪೆ ಅಂತ. ರಾಮಚಂದ್ರ ಪಾಂಡುರಂಗ್ ಟೋಪೆ. ಆ ರಾಮಚಂದ್ರ ಪಾಂಡುರಂಗ್ ಟೋಪೆ ಲಕ್ಷ್ಮೀಬಾಯಿ ನಿಧನ ಹೊಂದಿದ ನಂತರ ತಾನು ತನ್ನ ಸ್ನೇಹಿತನಾಗಿರ್ತಕ್ಕಂಥ ಮಾನ್ ಸಿಂಗ್ ಅಂತ ವ್ಯಕ್ತಿಯ ಮನೆಗೆ ಹೋಗ್ತಾನೆ. ಗ್ವಾಲಿಯರ್ನೊಳಗೊಬ್ಬ ಮಾನ್ ಸಿಂಗ್ ಅಂತ ವ್ಯಕ್ತಿ ಇರ್ತಾನೆ. ಗ್ವಾಲಿಯರ್ನಲ್ಲಿ ಮಾನ್ ಸಿಂಗ್. ನಮ್ಮ ತಾಂತ್ಯಾ ಟೋಪೆಯ ಸ್ನೇಹಿತ ಮಾನ್ ಸಿಂಗ್ ಅಣ್ಣ ಮನೆಗೆ ಹೋದಾಗ ಅಲ್ಲಿ ಆ ಮಾನ್ ಸಿಂಗ್ ತಾಂತ್ಯಾ ಟೋಪೆಯನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟು ಬಿಡ್ತಾನೆ. ಬ್ರಿಟಿಷರು ತಾಂತ್ಯಾ ಟೋಪೆಯನ್ನ ಬಂಧಿಸಿ 1859ರೊಳಗ ಗಲ್ಲಿಗೇರಿಸ್ತಾರೆ. ಅಂದ್ರ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ನೇಹಿತನಿಂದ ಮೋಸಕ್ಕೊಳಗಾಗಿ ಗಲ್ಲಿಗೇರಿದಂತ ವ್ಯಕ್ತಿ ಯಾರು ಅಂತಂದ್ರೆ ತಾಂತ್ಯಾ ಟೋಪೆ ಅಥವಾ ರಾಮಚಂದ್ರ ಪಾಂಡುರಂಗ್ ಟೋಪೆ. ಪ್ರೀತಿಯ ಸ್ಪರ್ಧಾರ್ಥಿಗಳ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದಂಗೆಗಳಲ್ಲಿ ಇವು 4 ಪ್ರಮುಖ ದಂಗೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದೀವಿ. ಕಾರಣಗಳೇನು ಮತ್ತೆ ಅದಾದ ನಂತರ 4 ಪ್ರಮುಖ ದಂಗೆಗಳು ಅಂದ್ರೆ ಮೀರತ್ ದಂಗೆ, ದೆಹಲಿ ದಂಗೆ, ಕಾನ್ಪುರ ದಂಗೆ, ಅದಾದ ನಂತರ ಝಾನ್ಸಿ ದಂಗೆ. ಇನ್ನೊಂದಿಷ್ಟು 5-6 ಪ್ರಮುಖ ದಂಗೆಗಳು ಬರ್ತಿರ್ತವೆ. ಅದಲ್ಲದೆ ಕರ್ನಾಟಕದಲ್ಲಿ ನಡೆದಂತ ದಂಗೆಗಳು ಯಾವ್ದಾವ ಅನ್ನೋದನ್ನ
ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋವನ್ನು ಸಹಿತ ಇದೆ ನೆಕ್ಸ್ಟ್ ತಕ್ಷಣನೇ ಅದನ್ನ ಅಪ್ಲೋಡ್ ಮಾಡ್ತೀನಿ ವಿಡಿಯೋವನ್ನ. ಆ ವಿಡಿಯೋದಲ್ಲಿ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಮುಂದಿನ ಭಾಗವನ್ನ ನಾವು ನೋಡೋಣ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಆಗಿರ್ತಕ್ಕಂತ ಸಿದ್ದಣ್ಣ ದಳವಾಯಿ ಅಂತಕ್ಕಂಥ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ವಿಡಿಯೋಗಳ ಲಿಂಕ್ ಅನ್ನ ಶೇರ್ ಮಾಡೋದರ ಮೂಲಕ ನಾವು ಮಾಡ್ತಕ್ಕಂತ ಒಂದು ಚಿಕ್ಕ ಸೇವೆಗೆ ನೀವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಆಧುನಿಕ ಭಾರತದ ಇತಿಹಾಸದ ವಿಡಿಯೋಗಳ ಸರಣಿಯಲ್ಲಿ ಈಗಾಗಲೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಮೊದಲನೇ ಭಾಗವನ್ನ ಅಪ್ಲೋಡ್ ಮಾಡಿದ್ದೆ. ಕಾರಣಾಂತರಗಳಿಂದ ಬಹಳಷ್ಟು ದಿನಗಳ ಕಾಲ ಮುಂದಿನ ಭಾಗವನ್ನ ಅಪ್ಲೋಡ್ ಮಾಡಲು ಸಾಧ್ಯ ಆಗಿರಲಿಲ್ಲ. ಇವತ್ತು ಆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮುಂದಿನ ಭಾಗವನ್ನ ನೋಡೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಈಗಾಗಲೇ ನಾವು ಪ್ರಥಮ ದಂಗೆ ಆಗಿರತಕ್ಕಂತ ಮೀರತ್ ದಂಗೆ, ದೆಹಲಿ ದಂಗೆ, ಅದರ ನಂತರ ಕಾನ್ಪುರ ದಂಗೆ ಹಾಗೂ ಝಾನ್ಸಿ ದಂಗೆಯನ್ನ ನೋಡಿದ್ವಿ. ಭಾರತದಲ್ಲಿ ನಡೆದಂತ ಪ್ರಮುಖ ದಂಗೆಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ದಂಗೆ ಯಾವ್ದಪ್ಪ ಅಂತಂದ್ರೆ ಲಕ್ನೋ ದಂಗೆ ಅಂತೇಳಿ. ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ ಹಾಗೆ ಕರ್ನಾಟಕದ ನವಾಬ ಸಂತತಿ, ಹೈದರಾಬಾದ್ನ ನಿಜಾಮ ಸಂತತಿ ಮತ್ತು ಬಂಗಾಳದ ನವಾಬ ಸಂತತಿ ಅಂತ ಏನಿದ್ದನೋ ಅದೇ ರೀತಿಯಾಗಿ ಇಂದಿನ ಅಯೋಧ್ಯ ಅಂದ್ರೆ ಅಂದಿನ ಔದ್ ಅಥವಾ ಅವಧ್ ಅಂತ ಏನ್ ಕರಿತಿದ್ದೀನೋ ಆ ಅವಧ್ನಲ್ಲಿ ಒಂದು ನವಾಬರ ಸಂತತಿ ಇರ್ತದೆ. ಅವಧ್ನ ನವಾಬರ ಸಂತತಿ ಒಳಗ ಒಬ್ಬ ನವಾಬ ಇರ್ತಾನೆ, ವಾಜಿದ್ ಅಲಿ ಶಾ ಅಂತೇಳಿ. ವಾಜಿದ್ ಅಲಿ ಶಾ ಅಂತಕ್ಕಂತ ವ್ಯಕ್ತಿಯನ್ನ 1856ರಲ್ಲಿ ಡಾಲೌಸಿಯು ದುರಾಡಳಿತದ ಕಾರಣ ನೀಡಿ ಕೆಳಗಿಳಿಸ್ತಾನೆ. ಆತನನ್ನ ಕಲ್ಕತ್ತಾಕ್ಕೆ ಗಡಿಪಾರು ಮಾಡ್ತಾನ. ಅದಷ್ಟೇ ಅಲ್ಲದೆ ಡಾಲೌಸಿ 1856ರೊಳಗ ಆ ಔದನ್ನ ವಶಪಡಿಸಿಕೊಳ್ತಾನೆ. ಔದನ್ನ ವಶಪಡಿಸಿಕೊಂಡಾಗ ಆ ವಾಜಿದ್ ಅಲಿ ಶಾನ ರಾಣಿಯಾಗಿರ್ತಕ್ಕಂಥ ಬೇಗಂ ಹಜರತ್ ಮಹಲ್ ಹೋಗಿ ಲಕ್ನೋದಲ್ಲಿ ವಾಸ ಮಾಡ್ತಿದ್ರು. ಯಾಕಪ್ಪ ಅಂದ್ರ ಆ ಔದ್ನ ನವಾಬರ ರಾಜಧಾನಿ ಲಕ್ನೋ ಆಗಿತ್ತು. ಬೇಗಂ ಹಜರತ್ ಮಹಲಳು ಮೀರತ್ ಮತ್ತು ದೆಹಲಿ ಹಾಗೂ ಇನ್ನುಳಿದಂತ ಭಾಗಗಳಲ್ಲಿ ದಂಗೆ ಆರಂಭವಾದಂತ ಟೈಮ್ನಲ್ಲಿ ಲಕ್ನೋದಲ್ಲಿ ಜಮೀನ್ದಾರರು ಹಾಗೂ ರೈತರ ಸಹಾಯವನ್ನು ತೆಗೆದುಕೊಂಡು ದಂಗೆ ಹೇಳ್ತಾಳೆ. ಅದನ್ನ ನಾವು ಲಕ್ನೋ ದಂಗೆ ಅಂತ ಕರಿತಿರ್ತೇವೆ. ಇಲ್ಲಿ ಒಂದ್ 2-3 ಸಾರಿ ಕ್ವಶನ್ ಸಹಿತ ಕೇಳಿದಾರ. 1856ರಲ್ಲಿ ಈ ಕೆಳಗಿನ ಯಾವ ಕಾರಣ ನೀಡಿ ಬ್ರಿಟಿಷರು ಔದನ್ನ ವಶಪಡಿಸಿಕೊಂಡರು ಅಂತ ಕೇಳಿದಾರ. ಅದಲ್ಲದ ಔದನ್ನು ಬ್ರಿಟಿಷರು ವಶಪಡಿಸಿಕೊಂಡಾಗ ಬ್ರಿಟಿಷರ ಗವರ್ನರ್ ಜನರಲ್ ಯಾರಿದ್ರು ಅಂತ ಕೇಳಿದಾರೆ. ಯಾರಿದ್ರಪ್ಪ ಅಂದ್ರೆ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ. ಹಾಗಾದ್ರೆ ಲಕ್ನೋ ದಂಗೆಗೆ ಕಾರಣ ಏನು ಅಂತಂದ್ರೆ ದುರಾಡಳಿತ ನೆಪವೊಡ್ಡಿ ಆ ಔದನ್ನ ವಶಪಡಿಸಿಕೊಂಡಿದ್ದು ಈ ಒಂದು ದಂಗೆಗೆ ಕಾರಣ ಆಗಿತ್ತು. ಈ ಭೂಭಾಗದಲ್ಲಿ ಬರ್ತಕ್ಕಂತ ಲಕ್ನೋ, ಈ ಲಕ್ನೋದಲ್ಲಿ ನಡೆದಿರ್ತಕ್ಕಂತ ಒಂದು ದಂಗೆ, ಇದನ್ನ ನಾವು ಲಕ್ನೋ ದಂಗೆ ಅಂತ ಕರಿತೀವಿ. ಲಕ್ನೋ ದಂಗೆ ಯಾವಾಗ ನಡೆದದಪ್ಪ ಅಂದ್ರೆ 1857ರ ಜುಲೈ ತಿಂಗಳೊಳಗ ಈ ದಂಗೆ ನಡೀತದ, ಲಕ್ನೋ ದಂಗೆ. ಈ ಲಕ್ನೋ ದಂಗೆಯ ನಾಯಕಿ ಯಾರಪ್ಪ ಅಂತಂದ್ರ ಆ ವಾಜಿದ್ ಅಲಿ ಶಾನ ರಾಣಿಯಾಗಿರ್ತಕ್ಕಂತ ಬೇಗಂ ಹಜರತ್ ಮಹಲ್ ಈ ದಂಗೆಯ ನಾಯಕಿಯಾಗಿದ್ದಳು. ಕಾರಣ ಹೇಳದೆ ದುರಾಡಳಿತದ ಕಾರಣ ನೀಡಿ ಅವಧನ್ನ ವಶಪಡಿಸಿಕೊಂಡಿದ್ದು ಇದಕ್ಕೆ ಕಾರಣ ಆಗಿತ್ತು. ಈಗ ಈ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಬೇಗಂ ಹಜರತ್ ಮಹಲ್ಗಳು ಜುಲೈ ತಿಂಗಳಲ್ಲಿ ಏನ್ ಮಾಡಿದರಪ್ಪ ಅಂದ್ರೆ ರೈತರು ಹಾಗೂ ಜಮೀನುದಾರರ ಸಹಾಯವನ್ನು ತೆಗೆದುಕೊಂಡು ಇಲ್ಲಿ ಔದ್ನೊಳಗಿರ್ತಕ್ಕಂಥ ಅಂದ್ರೆ ಲಕ್ನೋದೊಳಗಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳನ್ನ ಹೊರದೂಡಿ ಅವಳಿಗೊಬ್ಬ ಮಗ ಇರ್ತಾನ ಬರ್ಜಿಸ್ ಖಾನ್ ಅಥವಾ ಬರ್ಜಿಸ್ ಖಾದರ್ ಅಂತೇಳಿ. ಈ ಬರ್ಜಿಸ್ ಖಾನ್ ಅಥವಾ ಬರ್ಜಿಸ್ ಖಾದರ್ ನನ್ನ ಔದ್ನ ನವಾಬನನ್ನಾಗಿ ಘೋಷಣೆ ಮಾಡಿದಳು. ಯಾವಾಗಪ್ಪ ಅಂದ್ರೆ 1857ರ ಜುಲೈನಲ್ಲಿ. 1857ರ ಜುಲೈನಿಂದ 1858ರ ಮಾರ್ಚ್ ವರೆಗೆ ಅಲ್ಲಿ ಬರ್ಜಿಸ್ ಖಾನ್ ಅನ್ನು ಸಿಂಹಾಸನದ ಮೇಲೆ ಕೂಡಿಸಿ ಬೇಗಂ ಹಜರತ್ ಮಹಲ್ ಆಡಳಿತವನ್ನ ಮಾಡಿದಳು. ಆದ್ರೆ ಹಿಂದೆ ನಾನು ಹೇಳಿದ್ದೆ ಕಾನ್ಪುರ ದಂಗೆಯನ್ನ ಹತ್ತಿಕ್ಕೋದಕ್ಕ ಬಂದಿರತಕ್ಕಂತ ಒಬ್ಬ ಅಧಿಕಾರಿ ಕ್ಯಾಂಪ್ಬೆಲ್ ಅಂತೇಳಿ.
ಆ ಕಾನ್ಪುರಕ್ಕೆ ಬಂದಿರತಕ್ಕಂತ ಅಧಿಕಾರಿ ಕ್ಯಾಂಪಬೆಲ್ಲನೆ ಇಲ್ಲಿ ಬರ್ತಾನ. ಇಲ್ಲಿ ಬಂದು ಆ ಕ್ಯಾಂಪಬೆಲ್ ಅನ್ನು ಬೇಗಂ ಹಜರತ್ ಮಹಲ್ ಅನ್ನು ಸೋಲಿಸಿದ. ಆಗ ಬೇಗಂ ಹಜರತ್ ಮಹಲ್ ಈ ಲಕ್ನೋವನ್ನ ಬಿಟ್ಟು ನೇಪಾಳಕ್ಕೆ ಓಡಿ ಹೋಗ್ತಾಳ. ಆಗ ಲಕ್ನೋ ಮತ್ತೆ ಆ ಬ್ರಿಟಿಷರ ವಶವಾಯಿತು. ಈ ಲಕ್ನೋ ದಂಗೆಗೆ ಕಾರಣವನ್ನ ನೋಡಿದಾಗ ದುರಾಡಳಿತ ನೆಪವೊಡ್ಡಿ ಲಕ್ನೋವನ್ನ ವಶಪಡಿಸಿಕೊಂಡಿದ್ದು, ಅವಧನ್ನ ವಶಪಡಿಸಿಕೊಂಡಿದ್ದು. ದಂಗೆಯ ನಾಯಕಿ ಅಂದ್ರೆ ಬೇಗಂ ಹಜರತ್ ಮಹಲ್. ಇಲ್ಲಿ ಬರ್ಜಿಸ್ ಖಾನ್ ಅನ್ನ ನವಾಬಣ್ಣನಾಗಿ ಘೋಷಿಸಲಾಗಿತ್ತು. ಅದರ ಕೊನೆಗೆ ಈ ದಂಗೆಯನ್ನ ಹತ್ತಿಕ್ಕಿದವನು ಕ್ಯಾಂಪ್ಬೆಲ್ ಅಂತಕ್ಕಂಥ ಅಧಿಕಾರಿ. ಆಗ ಬೇಗಂ ಹಜರತ್ ಮಹಲ್ ನೇಪಾಳಕ್ಕೆ ಓಡಿ ಹೋದಳು. ನಾವಿಲ್ಲಿ ನಾಯಕರನ್ನು ನೋಡಿದಾಗ ಮೀರತ್ ದಂಗೆಯ ನಾಯಕ ಖದಂ ಸಿಂಗ್ ಅಂತ ಹೇಳಿದ್ದೆ. ದೆಹಲಿ ದಂಗೆಯ ನಾಯಕ ಎರಡನೇ ಬಹದ್ದೂರ್ ಶಾ ಹಾಗೂ ಆತನ ಸೇನಾಪತಿ ಬಕ್ತ ಖಾನ್. ಕಾನ್ಪುರ ದಂಗೆಯ ನಾಯಕ ನಾನಾ ಸಾಹೇಬ್ ಅಥವಾ ದಂಡು ಪಂತ್. ಝಾನ್ಸಿ ದಂಗೆಯ ನಾಯಕಿ ಲಕ್ಷ್ಮೀಬಾಯಿ. ಅದೇ ರೀತಿಯಾಗಿ ಲಕ್ನೋ ದಂಗೆಯ ನಾಯಕಿ ಬೇಗಂ ಹಜರತ್ ಮಹಲ್. ಕಾನ್ಪುರ ದಂಗೆಯ ನಾಯಕನಾಗಿರ್ತಕ್ಕಂಥ ನಾನಾ ಸಾಹೇಬನು ನೇಪಾಳಕ್ಕೆ ಓಡಿ ಹೋಗಿದ್ರೆ, ಎರಡನೇ ಬಹದ್ದೂರ್ ಶಾನು ಬರ್ಮಾ ದೇಶದ ರಂಗೂಣಿಗೆ ಓಡಿ ಹೋಗಿದ್ದ. ಲಕ್ಷ್ಮೀಬಾಯಿ ಕಾಲ್ಪಿ ಕದನದಲ್ಲಿ ನಿಧನ ಹೊಂದಿದ್ದಳು. ಈಗ ಬೇಗಂ ಹಜರತ್ ಮಹಲ್ ಸಹಿತ ನೇಪಾಳಕ್ಕೆ ಓಡಿ ಹೋಗ್ತಾಳ. ನೇಪಾಳಕ್ಕೆ ಓಡಿ ಹೋಗುವುದರೊಂದಿಗೆ ಈ ದಂಗೆ ಅಂತ್ಯವಾಗ್ತದ. ಅದಲ್ಲದೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೇಶದಲ್ಲಿ ಇನ್ನೊಂದು 4-5 ಪ್ರಮುಖವಾದಂತಹ ದಂಗೆಗಳು ನಡೆದವ. ಅಲ್ಲಿ ಒಂದಿಶ್ ಬರೆಯಿರಿ ಕೇಳ್ತಿರ್ತಾರೆ. ಒಂದ್ ಕಡೆ ದಂಗೆಯ ಸ್ಥಳ, ಇನ್ನೊಂದ್ ಕಡೆ ದಂಗೆಯ ನಾಯಕರನ್ನ ಕೊಟ್ಟು ನಾವ್ ಇವಾಗ ನೋಡೋಣ. ಒಂದು ಪ್ರಮುಖ 5-6 ದಂಗೆಗಳದಾವ. ಅದ್ರಾಗ ಯಾವ್ದಪ್ಪ ಅಂದ್ರೆ ಮೊದಲನೇದ್ದು ಜಗದೀಶಪುರ ಅಂತ ಬರ್ತದ. ಇದು ಜಗದೀಶಪುರ, ಬಿಹಾರದ ಜಗದೀಶಪುರ. ಬಿಹಾರದ ಜಗದೀಶ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವನು ಯಾರಪ್ಪ ಅಂದ್ರೆ ಕುನ್ವರ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ. ಇದು ಬಿಹಾರದ ಜಗದೀಶ್ಪುರದಲ್ಲಿ ದಂಗೆಯ ನಾಯಕ ಕುನ್ವರ್ ಸಿಂಗ್ ಅಂತ ಇರ್ತಾನ. ಇದಾದ ನಂತರ ಒಂದು ಆಸಾಂ ಅಂತ ಬರ್ತದ. ಆಸಾಂ, ಈ ಭಾಗದಲ್ಲಿ ಬರ್ತಕ್ಕಂಥ ಆಸಾಂನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಯಾರಪ್ಪ ಅಂದ್ರ ಮುನಿರಾಮ ದತ್ತ ಅಂತಕ್ಕಂಥ ವ್ಯಕ್ತಿ. ಆಸಾಂನಲ್ಲಿ ದಂಗೆಯ ನಾಯಕ ಮುನಿರಾಮ ದತ್ತ. ಇದಷ್ಟೇ ಅಲ್ಲದೆ ಒಡಿಸ್ಸಾದೊಳಗೂ ಸಹಿತ ಒಂದು ದಂಗೆ ನಡೆದದ. ಈ ಒಡಿಸ್ಸಾ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಸುರೇಂದ್ರ ಸಾಯಿ ಅಂತಕ್ಕಂಥ ವ್ಯಕ್ತಿ. ಒಡಿಸ್ಸಾ ದಂಗೆಯ ನಾಯಕ ಸುರೇಂದ್ರ ಸಾಯಿ. ಇದಾದ ನಂತರ ಪ್ರಮುಖವಾದದ್ದು ಉತ್ತರ ಪ್ರದೇಶ ಮಥುರಾದಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಯಾರಪ್ಪ ಅಂತಂದ್ರೆ ದೇವಿ ಸಿಂಗ್ ಅಂತ. ಮಥುರಾದಲ್ಲಿ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದವರು ದೇವಿ ಸಿಂಗ್. ಇನ್ನು ನಂತರ ಇನ್ನೊಂದು ಲಾಹೋರ್ನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಲಿಯಾಕತ್ ಖಾನ್ ಅಂತೇಳಿ. ಲಾಹೋರ್ನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಲಿಯಾಕತ್ ಖಾನ್ ಅಂತಕ್ಕಂಥ ವ್ಯಕ್ತಿ. ನಾಟ್ ಲಿಯಾಕತ್ ಅಲಿ ಖಾನ್, ಈಸ್ ಲಿಯಾಕತ್ ಖಾನ್. ಇದಾದ ನಂತರ ಇನ್ನೊಂದು ಯಾವ್ದಪ್ಪ ಅಂದ್ರೆ ಫೈಜಾಬಾದ್ ಅಂತೇಳಿ. ಈ ಫೈಜಾಬಾದ್ ನಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದವರು ಯಾರಪ್ಪ ಅಂತಂದ್ರೆ ಫೈಜಾಬಾದ್ ನಲ್ಲಿ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದವರು ಅಲ್ಲೊಬ್ಬ ಮೌಲ್ವಿ ಇರ್ತಾನೆ, ಅಹಮದುಲ್ಲಾ ಖಾನ್ ಅಂತೇಳಿ. ಇವು ಪ್ರಮುಖವಾಗಿ ನಡೆದಿರ್ತಕ್ಕಂಥ ದಂಗೆಗಳು, ನಡೆದಿರ್ತಕ್ಕಂಥವು. ಈಗಾಗಲೇ 5 ಹೇಳಿದ್ದೆ ಡೀಟೇಲ್ ಆಗಿ. ಅವಲ್ಲದೆ ಇವು 6 ದಂಗೆಗಳು. ಇವು ಟೋಟಲ್ ಆಗಿ 11. ಇಲ್ಲಿ ಅತಿ ಹೆಚ್ಚಿನ ಬಾರಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಅಂದ್ರೆ ಹೊಂದಿಶ್ ಬರೆಯಿರಿ. ಒಂದ್ ಕಡೆ ದಂಗೆಯ ಸ್ಥಳವನ್ನ ಕೊಟ್ರೆ ಇನ್ನೊಂದ್ ಕಡೆಗೆ ದಂಗೆಯ ನಾಯಕನನ್ನ ಕೊಟ್ಟು ಹೊಂದಿಶ್ ಬರೆಯಿರಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಇವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾರತದಲ್ಲಿ ನಡೆದಿರ್ತಕ್ಕಂಥ ದಂಗೆಗಳು. ಇದೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಕರ್ನಾಟಕದಲ್ಲೂ ಸಹಿತ 4 ಪ್ರಮುಖವಾದಂತಹ ದಂಗೆಗಳು ನಡೆದವ. ಇವಾಗ ನಾವು ನೋಡೋಣ ಕರ್ನಾಟಕದಲ್ಲಿ ನಡೆದಂತ 4 ದಂಗೆಗಳು ಯಾವುವು ಅಂತೇಳಿ. ಕರ್ನಾಟಕದಲ್ಲಿ ನಡೆದಂತ ದಂಗೆಗಳು ಯಾವುವು ಅಂದ್ರೆ ಅದ್ರೊಳಗ ಮೊದಲನೇದು ಯಾವ್ದಪ್ಪ ಅಂದ್ರೆ ನರಗುಂದ ಬಂಡಾಯ. ಮೊದಲನೇದು ನರಗುಂದ ಬಂಡಾಯ. ಈ ನರಗುಂದ ಬಂಡಾಯ ನಡೆದ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಇದು ನಡೀತದೆ. ಇಲ್ಲಿ ಬಹಳ ಸಾರಿ ಪ್ರಶ್ನೆ ಕೇಳ್ತಕ್ಕಂಥದ್ದು ನರಗುಂದ ಬಂಡಾಯ ಅಥವಾ ಮತ್ತುಳಿದಂತ ದಂಗೆಗಳನ್ನ ಕೊಟ್ಟು ಜಿಲ್ಲೆಗಳನ್ನ ಕೊಟ್ಟು ಹೊಂದಿಶ್ ಬರೆಯಿರಿ ಅಂತ ಕೇಳ್ತಿರ್ತಾರ. ನರಗುಂದ ಬಂಡಾಯ. ಈ ನರಗುಂದ ಬಂಡಾಯಕ ಕಾರಣ ಏನಂದ್ರ ನರಗುಂದದ ದೇಸಾಯಿಗಳ ಮನೆತನದ ವ್ಯಕ್ತಿ ಬಾಬಾ ಸಾಹೇಬ್ ಅಥವಾ ಭಾಸ್ಕರ್ ರಾವನು ದತ್ತು ತೆಗೆದುಕೊಳ್ಳಬೇಕಂತ ಬ್ರಿಟಿಷರಿಗೆ ಮನವಿಯನ್ನ ಮಾಡಿದ್ದ. ಅದರ ದತ್ತು ಮಗನಿಗೆ ಅಧಿಕಾರ ಕೊಡಲಾರದಕ್ಕಾಗಿ, ಅನುಮತಿಯನ್ನ ಕೊಡಲಾರದಕ್ಕಾಗಿ ಆ ನರಗುಂದದಲ್ಲಿ ಬಂಡಾಯವೆದ್ದಂತ ವ್ಯಕ್ತಿ ಯಾರಪ್ಪ ಅಂದ್ರ ಬಾಬಾ ಸಾಹೇಬ ಅಥವಾ ಭಾಸ್ಕರ್ ರಾವ್ ಅಂತಕ್ಕಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಥವಾ ಭಾಸ್ಕರ್ ರಾವನು ಈ ನರಗುಂದ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದ. ಒಮ್ಮೆ ನರಗುಂದಕ್ಕೆ ಬಂದಾಗ ಬ್ರಿಟಿಷರ ಸೈನ್ಯವನ್ನ ಸೋಲಿಸಿದಂತ ಬಾಬಾ ಸಾಹೇಬನು ಕೊನೆಗೆ ಏನಾಗ್ತದಪ್ಪ ಅಂದ್ರ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ್ ಎಂಬ ಒಂದು ಹಳ್ಳಿಯ ಬಳಿ
ಈ ಬಾಬಾ ಸಾಹೇಬನನ್ನ ಬ್ರಿಟಿಷರು ಬಂಧಿಸಿ ಬೆಳಗಾವಿಗೆ ತಗೊಂಡೋಗಿ ಈತನನ್ನ ಹಿಂಡಲಗಾ ಜೈಲಿನಲ್ಲಿ ಗಲ್ಲಿಗೇರಿಸಿದರು. ಅಂದ್ರೆ ಇಲ್ಲಿ ಏನ್ ತಿಳ್ಕೊಳ್ಬೇಕಾಗುತ್ತಂದ್ರೆ ನಾವು ನರಗುಂದ ಬಂಡಾಯ ನಡೆದಂತ ಜಿಲ್ಲೆ ಗದಗ. ನರಗುಂದ ಬಂಡಾಯದ ನಾಯಕ ಬಾಬಾ ಸಾಹೇಬ. ಇನ್ನು ನರಗುಂದ ಬಂಡಾಯ ನಡೆಯೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಈ ದಂಗೆಗೆ ಕಾರಣ ಆಗಿತ್ತು. ಇದು ಒಂದು ದಂಗೆ. ಇದಾದ ನಂತರ ಎರಡನೇದು ಯಾವ್ದಪ್ಪ ಅಂದ್ರೆ ಅದೇ ಗದಗ ಜಿಲ್ಲೆಯಲ್ಲಿ ಮುಂಡರಗಿ ಅಂತ ಬರ್ತದ. ಗದಗ ಜಿಲ್ಲೆಯಲ್ಲಿ ಮುಂಡರಗಿ, ಆ ಮುಂಡರಗಿ ಒಳಗೂ ಸಹಿತ ಒಂದು ದಂಗೆ ನಡೆದದ. ಅದನ್ನ ನಾವು ಮುಂಡರಗಿ ಬಂಡಾಯ ಅಂತ ಕರಿತೀವಿ. ಈ ಮುಂಡರಗಿ ಬಂಡಾಯದ ನಾಯಕ ಯಾರಪ್ಪ ಅಂತಂದ್ರ ಭೀಮರಾವ ಅಂತ ವ್ಯಕ್ತಿ ಇದ್ದ. ಮುಂಡರಗಿಯ ಭೀಮರಾವ ಈತನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಡಿಯಲ್ಲಿ ಬಳ್ಳಾರಿ ಮತ್ತು ಹರಪನಹಳ್ಳಿಗಳಲ್ಲಿ ತಹಶೀಲ್ದಾರನಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿದ್ದ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟ ನೀತಿಯನ್ನ ವಿರೋಧಿಸಿ ಈತ ಭೀಮರಾವನು ಮುಂಡರಗಿಯಲ್ಲಿ ಜಮೀನ್ದಾರರು ಹಾಗೂ ರೈತರ ಸಹಾಯವನ್ನ ತೆಗೆದುಕೊಂಡು ದಂಗೆ ಎಳತಾನ. ಇದನ್ನ ನಾವು ಮುಂಡರಗಿಯ ದಂಗೆ ಅಥವಾ ಮುಂಡರಗಿಯ ಬಂಡಾಯ. ಇಲ್ಲಿ ನಮ್ಗೆ ಗೊತ್ತಿರಬೇಕಾದದ್ದು ಮುಂಡರಗಿ ಬಂಡಾಯ ನಡೆದಂತ ಜಿಲ್ಲೆ ಗದಗ. ಮುಂಡರಗಿಯ ಬಂಡಾಯದ ನಾಯಕ ಭೀಮರಾವ. ಮುಂಡರಗಿ ದಂಗೆಗೆ ಕಾರಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ನೀತಿ ಅಂತಕ್ಕಂತ ಈ 3 ಅಂಶಗಳು ಗೊತ್ತಿದ್ರೆ ಸಾಕು. ಇದಾದ ನಂತರ ಇನ್ನೊಂದು ಪ್ರಮುಖವಾದಂತದ್ದು ಯಾವ್ದಪ್ಪ ಅಂದ್ರ ಸುರಪುರ ದಂಗೆ. ಸುರಪುರ ದಂಗೆ ಅಂತ ಕರಿತೀವಿ. ಈ ಸುರಪುರ ದಂಗೆ ಎಲ್ಲಿ ಅಂದ್ರೆ ಇದು ಸುರಪುರ ಅಂತಕ್ಕಂಥ ಒಂದು ಸಣ್ಣ ಸಂಸ್ಥಾನ. ಇಂದಿನ ಯಾದಗಿರಿ ಜಿಲ್ಲೆ, ಅಂದಿನ ಕಲಬುರಗಿ ಜಿಲ್ಲೆಯ ಒಂದು ಸಂಸ್ಥಾನ. ಇಂದಿನ ಯಾದಗಿರಿ ಜಿಲ್ಲೆಯಲ್ಲಿ ಅಂದಿನ ಕಲಬುರಗಿ ಜಿಲ್ಲೆ ಸುರಪುರ ಅಂತ ಸಂಸ್ಥಾನ. ಇಲ್ಲಿದ್ರ ಹಿನ್ನೆಲೆ ಏನಪ್ಪಾ ಅಂದ್ರೆ ಸುರಪುರ ಸಂಸ್ಥಾನದ ಒಬ್ಬ ಈಶ್ವರಪ್ಪ ನಾಯಕ ಅಂತ ವ್ಯಕ್ತಿ ಇದ್ದ. ಈಶ್ವರಪ್ಪ ನಾಯಕನಿಗೆ ವೆಂಕಟಪ್ಪ ನಾಯಕ ಅಂತಕ್ಕಂಥ ಒಬ್ಬ ಮಗ ಇರ್ತಾನೆ. ವೆಂಕಟಪ್ಪ ನಾಯಕನಿಗೆ ಶಸ್ತ್ರವಿದ್ಯೆಯನ್ನು ಕೊಡೋ ಸಲುವಾಗಿ ಈಶ್ವರಪ್ಪ ನಾಯಕನು ಟೇಲರ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ನೇಮಿಸಿದ್ದ. ಆ ಟೇಲರ್ನನ್ನೇ ಈ ವೆಂಕಟಪ್ಪ ನಾಯಕನು ಪ್ರೀತಿಯಿಂದ ಅಪ್ಪ ಅಂತ ಕರೀತಿದ್ದ. ಅಷ್ಟೊಂದು ಅನ್ಯೋನ್ಯವಾದಂತ ಸಂಬಂಧ ವೆಂಕಟಪ್ಪ ನಾಯಕ ಮತ್ತು ಬ್ರಿಟಿಷ್ ಅಧಿಕಾರಿ ಟೇಲರ್ನ ಮಧ್ಯೆ ಇತ್ತು. ಆದರೆ ಬ್ರಿಟಿಷರು ಇದನ್ನೇ ಬಳಸಿಕೊಂಡು ವೆಂಕಟಪ್ಪ ನಾಯಕನ ಆಸ್ಥಾನದಲ್ಲಿ, ಅಂದ್ರೆ ಈ ಸುರಪುರದ ವೆಂಕಟಪ್ಪ ನಾಯಕನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಅಂದ್ರೆ ಪ್ರತಿನಿಧಿಯನ್ನು ನೇಮಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಈ ಸುರಪುರದಲ್ಲಿ ವೆಂಕಟಪ್ಪ ನಾಯಕನು ದಂಗೆ ಹೇಳ್ತಾನ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ. ನಾವಿದನ್ನ ವೆಂಕಟಪ್ಪ ನಾಯಕನ ಸುರಪುರ ದಂಗೆ ಅಂತ ಕರಿತೀವಿ. ವೆಂಕಟಪ್ಪ ನಾಯಕ ಸುರಪುರ ಕೋಟೆ ಒಳಗೆ ಇದ್ದರೆ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಂತ ಬ್ರಿಟಿಷರು ಈ ವೆಂಕಟಪ್ಪ ನಾಯಕನಿಗೆ ಒಬ್ಬ ಸ್ನೇಹಿತ ಇದ್ದ ಭೀಮ್ ನಾಯಕ ಅಂತ. ಆ ಭೀಮ್ ನಾಯಕನನ್ನ ಬಳಸ್ಕೊಳ್ತಾರೆ. ಭೀಮ ನಾಯಕ ಏನ್ ಮಾಡಿದಪ್ಪ ಅಂದ್ರೆ ವೆಂಕಟಪ್ಪ ನಾಯಕನಿಗೆ ಬಂದೊಂದು ಮಾತು ಹೇಳ್ತಾನ, ನೀನು ಸುರಪುರದ ಕೋಟೆ ಒಳಗಿದ್ರೆ ನಿನ್ನನ್ನು ಬ್ರಿಟಿಷರು ಬಂಧಿಸ್ತಾರೆ, ನೀನ್ ತಪ್ಪಿಸ್ಕೊಂಡು ಹೈದರಾಬಾದ್ ಹೋಗು ಅಂತ ಹೇಳ್ದ. ಸ್ನೇಹಿತನ ಮಾತನ್ನ ನಂಬಿದಂತ ವೆಂಕಟಪ್ಪ ನಾಯಕ ಹೈದರಾಬಾದ್ ಹೋಗ್ತಾನೆ. ಆದ್ರೆ ಕೊಲಗಾತಕ ಭೀಮ್ ನಾಯಕ ಮೋಸ ಮಾಡಿದ್ದ. ಈತ ಹೈದರಾಬಾದ್ಗೆ ಹೋದಾಗ ಬ್ರಿಟಿಷ್ ಸೈನ್ಯ ಬಂದು ಈತನಿಗೆ ಮುತ್ತಿಗೆ ಆಗ್ತದ. ಒಂದ್ ವೇಳೆ ಏನಾದ್ರೂ ವೆಂಕಟಪ್ಪ ನಾಯಕ ಸುರಪುರದಲ್ಲಿ ಇದ್ದಿದ್ರೆ ಆತನನ್ನ ಬಂಧಿಸೋದು ಕಷ್ಟ ಇತ್ತು. ಆದ್ರೆ ಹೈದರಾಬಾದ್ ಹೋದಾಗ ಈತನಿಗೆ ಬ್ರಿಟಿಷರು ಮುತ್ತಿಗೆ ಹಾಕಿದರು. ಆಗ ತನ್ನ ಬಂದೂಕಿನಿಂದ ತಾನೇ ಗುಂಡು ಹಾರಿಸಿಕೊಂಡು ಈ ವೆಂಕಟಪ್ಪ ನಾಯಕನು ಹುತಾತ್ಮನಾದ. ಇಲ್ಲ ನೋಡ್ಬೇಕಾದ್ರೆ ಎಕ್ಸಾಮ್ ಪಾಯಿಂಟ್ಗೆ ಸುರಪುರ ದಂಗೆ ನಡೆದಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಸುರಪುರ ದಂಗೆಯ ನಾಯಕ ವೆಂಕಟಪ್ಪ ನಾಯಕ. ಸುರಪುರ ದಂಗೆಗೆ ಕಾರಣ ಆ ಸುರಪುರ ಸಂಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕೆಂಬ ನಿಯಮ. ಆ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಬೇಕೆಂಬ ನಿಯಮದ ವಿರುದ್ಧ ಹೋರಾಡಿ ವೆಂಕಟಪ್ಪ ನಾಯಕ ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾಗ್ತಕ್ಕಂಥ ಪರಿಸ್ಥಿತಿ ಬರ್ತದ ಸ್ನೇಹಿತನನ್ನ ನಂಬಿದ್ದಕ್ಕಾಗಿ. ಇದಾದ ನಂತರ ಇನ್ನೊಂದು ಪ್ರಮುಖವಾದಂತ ದಂಗೆ ಯಾವ್ದಪ್ಪ ಅಂತಂದ್ರ ಹಲಗಲಿಯ ಬೇಡರ ದಂಗೆ. ಅಂದಿನ ವಿಜಯಪುರ ಜಿಲ್ಲೆಯ ಮುಧೋಳ ಸಂಸ್ಥಾನ, ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಬರ್ತಕ್ಕಂತ ಒಂದು ಹಳ್ಳಿ ಹಲಗಲಿ ಅಂತೇಳಿ. ಆ ಹಲಗಲಿಯ ಗ್ರಾಮದಲ್ಲಿ ಇರತಕ್ಕಂಥವ್ರು ಬಹುತೇಕರು ಬೇಡರು, ಇನ್ನು ಕೆಲವೊಂದಿಷ್ಟು ಜನ ಕುರಿಗಾಯಿಗಳು. ಬೇಡರು ಮತ್ತು ಕುರಿಗಾಯಿಗಳೆಲ್ಲರ ಕಡೆಗೆ ಹರಿತವಾದ ಆಯುಧಗಳಿದ್ದು, ಕತ್ತಿ, ಕಟಾರಿ, ಕೋವೆ, ಬೆಲ್ಲು, ಬಾಣಗಳೆಲ್ಲವೂ ಇದ್ದವು. ಆಗ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ DC ಇರ್ತಾನೆ, ಕೃಷ್ಣರಾವ್ ಅಂತೇಳಿ, ನಮ್ಮವನೇ, ಭಾರತೀಯನೇ. ಅವನೇನಂತ ಆಲೋಚನೆ ಮಾಡಿದಾನಪ್ಪ ಅಂದ್ರ, ಪ್ರಾಣಿಗಳ ಕಡೆಗೆ ಹೋಗ್ತಕ್ಕಂತ ಬಿಲ್ಲು ಬಾಣಗಳೇನಾದ್ರೂ ನಮ್ ಕಡೆಗೆ ತಿರುಗಿದರ ನಾವು ತಿರುಗಾಡೋದು ಕಷ್ಟ ಆಗ್ತದ ಅಂತ ತಿಳ್ಕೊಂಡು ಇಡೀ ವಿಜಯಪುರ ಜಿಲ್ಲೆಗೆ ಶಸ್ತ್ರಾಸ್ತ್ರ ನಿಷೇಧ ಮಾಡ್ತಾನೆ. ಶಸ್ತ್ರಾಸ್ತ್ರ ನಿಷೇಧ ಮಾಡಿದಾನೆ ಅನ್ನೋದನ್ನ ತಿಳಿದುಕೊಳ್ಳುವಷ್ಟು ಜ್ಞಾನವು ಸಹಿತ ಈ ಹಲಗಲಿಯ ಬೇಡರಿಗೆ ಮತ್ತು ಕುರಿಗಾಯಿಗಳಿಗೆ ಇರಲಿಲ್ಲ.
ಆಗ ಅವರು ನಿರಂತರವಾಗಿ ತಮ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಒಂದಿನ ಬ್ರಿಟಿಷ್ 200 ಜನ ಪೊಲೀಸರು ಬಂದು ಹಲಗಲಿಗೆ ಮುತ್ತಿಗೆ ಹಾಕಿದಾಗ ಹಲಗಲಿಯ ಯುವಕರು ಸೇರ್ಕೊಂಡು, ಅದರ ವಿಶೇಷವಾಗಿ ಯಾರಪ್ಪ ಅಂದ್ರೆ ಜಗಡನ್ನ, ಬಾಳನ್ನ, ಹನುಮಂತ್ ಪೂಜಾರಿ, ಬಾಲಾಜಿ ನಿಂಬಾಳ್ಕರ್ ಅಂತಕ್ಕಂಥ 4 ಜನ ಯುವಕರು. ಜಗಡನ್ನ, ಬಾಳನ್ನ, ಹನುಮಂತ ಪೂಜಾರಿ ಮತ್ತು ಬಾಲಾಜಿ ನಿಂಬಾಳ್ಕರ್ ಅಂತಕ್ಕಂಥ 4 ಜನ ಯುವಕರು ವೀರಾವೇಶದಿಂದ ಹೋರಾಡಿ ಆ ಬ್ರಿಟಿಷರ ಸೈನ್ಯವನ್ನ ಹಿಮ್ಮೆಟ್ಟಿಸಿದರು, ಪೊಲೀಸರನ್ನ ಹಿಮ್ಮೆಟ್ಟಿಸಿದರು. ಒಂದಿನ ರಾತ್ರಿ ಏನಾಗ್ಯದಪ್ಪ ಅಂದ್ರ ಕೃಷ್ಣರಾವನು 2,000 ಜನ ಬ್ರಿಟಿಷ್ ಸೈನಿಕರನ್ನ ಕಳಿಸಿಕೊಟ್ಟ ಹಲಗಲಿಗೆ ಬಂದಾಗ ಆ ಹಲಗಲಿಯಲ್ಲಿ ಎಲ್ಲ ಜನ ಊಟ ಮಾಡಿ ಮಲ್ಕೊಳ್ತಕ್ಕಂಥ ಸಮಯ. ಊರು ಸುತ್ತ ಹತ್ತಿಯನ್ನ ಬೆಳೆತಿದ್ರು. ಆ ಬಂದು ಸೈನಿಕರು ಏನ್ ಮಾಡಿದ್ರಪ್ಪ ಅಂದ್ರ ಊರು ಸುತ್ತ ಹತ್ತಿ ಕಟ್ಟಿಗೆಯನ್ನ ಇಟ್ರು. ಊರು ತುಂಬಾ ಎಲ್ಲ ಗುಡಿಸಲುಗಳಿದ್ದವು. ಕಾವಲು ನಿಂತಂತ ಬ್ರಿಟಿಷರು ಹಲಗಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಹಲಗಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿದಾಗ ಎಷ್ಟೋ ಜನ ಸಜೀವವಾಗಿ ದಹನ ಆದ್ರು. ಎಷ್ಟು ಜನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೋ ಅವ್ರು ಎಲ್ಲರನ್ನ ತಲೆ ಕಡದು ಹಾಕ್ಲಾಗ್ತದ. ಅಲ್ಲಿ ರಕ್ತದ ಕಾಲುವೆ ಇರ್ತದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ನಡೆದಂತ ದಂಗೆಗಳಲ್ಲಿ ಅತಿ ರಕ್ತಪಾತದ ದಂಗೆ ಯಾವುದು ಅಂದ್ರೆ ಹಲಗಲಿಯ ಬೇಡರ ದಂಗೆ. ಕೊನೆಗೆ ಆ ನಾಯಕರಾಗಿರ್ತಕ್ಕಂಥ 4 ಜನ ಯುವಕರು, ಯಾರ 4 ಜನ ಅಂದ್ರೆ ಒಬ್ಬ ಜಗಡಣ್ಣ ಅಂತಕ್ಕಂಥ ವ್ಯಕ್ತಿ, ಇನ್ನೊಬ್ಬ ಬಾಳಣ್ಣ ಅಂತಕ್ಕಂಥ ವ್ಯಕ್ತಿ, ಮತ್ತೊಬ್ಬ ಯಾರಪ್ಪ ಅಂದ್ರೆ ಹನುಮಂತ ಪೂಜಾರಿ ಅಂತ ಒಬ್ಬ ಅದಾನ, ಹನುಮಂತ ಪೂಜಾರಿ, ಮತ್ತೊಬ್ಬ ಬಾಲಾಜಿ ನಿಂಬಾಳ್ಕರ್ ಅಂತೇಳಿ. ಬಾಲಾಜಿ ನಿಂಬಾಳ್ಕರ್ ಈ 4 ಜನ ವ್ಯಕ್ತಿಗಳನ್ನ ವಿಜಯಪುರಕ್ಕೆ ತಗೊಂಡೋಗಿ ಇವರನ್ನ ವಿಜಯಪುರದಲ್ಲಿ ಗಲ್ಲಿಗೇರಿಸಲಾಗ್ತದ. ಇವು 4 ಕರ್ನಾಟಕದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ನಡೆದಿರತಕ್ಕಂಥ ದಂಗೆಗಳು. ಆ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದಲ್ಲಿ ಪ್ರಮುಖವಾಗಿ 11 ದಂಗೆಗಳು ನಡೆದವ. ಕರ್ನಾಟಕದಲ್ಲಿ ಇವು 4 ಪ್ರಮುಖವಾದಂತಹ ದಂಗೆಗಳು. ಇವಲ್ಲದೆ ಇನ್ನೂ ಸಣ್ಣ ಪುಟ್ಟ ದಂಗೆಗಳು ಬಹಳಷ್ಟು ನಡೆದಿರ್ತವೆ. ದೇಶಾದ್ಯಂತ ಈ ದಂಗೆ ನಡೆದರೂ ಸಹಿತ ಯಾಕೆ ನಮಗೆ 1857-58ರಲ್ಲಿ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತಂದ್ರೆ ಅಂದ್ರೆ ಯಾಕೆ ದಂಗೆ ವಿಫಲ ಆಯಿತು ಅಂತಂದ್ರೆ ಭಾರತೀಯರು ಆರಂಭಿಸಿದಂತ ಈ ದಂಗೆ ಯೋಜನಾಬದ್ಧ ದಂಗೆ ಆಗಿರಲಿಲ್ಲ. ಇದೊಂದು ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ಮೊದಲನೇ ಕಾರಣ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗುವುದಕ್ಕೆ ಮೊದಲನೇ ಕಾರಣ ಇದು ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು ಅನ್ನೋದು ಒಂದು ಕಾರಣ. ಆದ್ರ ಎರಡನೆಯದು ಸೂಕ್ತವಾದಂತ ಶಸ್ತ್ರಾಸ್ತ್ರಗಳಿರಲಿಲ್ಲ. ಮತ್ತೊಂದೇನಪ್ಪಾ ಅಂದ್ರೆ ಭಾರತೀಯರಿಗೆ ಸಾರಿಗೆ ಹಾಗೂ ಸಂಪರ್ಕ ವ್ಯವಸ್ಥೆಯ ಕೊರತೆ ಇತ್ತು, ನಾಯಕತ್ವದ ಕೊರತೆ ಇತ್ತು. ಅದಲ್ಲದೆ ನಮ್ಮಲ್ಲಿಯೇ ಕೆಲವೊಂದಿಷ್ಟು ಜನ ರಾಜರು ಮೋಸ ಮಾಡ್ತಾರೆ. ಅದಲ್ಲದೆ ಕೆಲವು ಜನ ನಮ್ಮಲ್ಲಿ ತಟಸ್ಥರಾಗಿ ಉಳ್ಕೊಂಡಿದ್ರು. ಆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಲಾರ್ಡ್ ಕ್ಯಾನಿಂಗ್ ಒಂದು ಮಾತು ಹೇಳಿರ್ತಾನೆ, ಒಂದು ವೇಳೆ ಏನಾದ್ರೂ ಗ್ವಾಲಿಯರ್ನ ಶಿಂದ್ಯ ಬ್ರಿಟಿಷರ ಪರವಾಗಿ ಇರೋದನ್ನ ಬಿಟ್ಟು ಭಾರತೀಯರ ಪರವಾಗಿ ಹೋರಾಡಿದ್ದರೆ ನಾವು 1857ರಲ್ಲಿಯೇ ಗಂಟು ಮೂಟೆ ಕಟ್ಟಬೇಕಾಗಿತ್ತು ಅಂತೇಳಿ. ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರಿಗೆ ಸರಿಸಮಾನವಾದ ಸೈನ್ಯವನ್ನ ಹೊಂದಿರತಕ್ಕಂತ ಗ್ವಾಲಿಯರ್ನ ಶಿಂದ್ಯ ತಟಸ್ಥ ನೀತಿಯನ್ನ ಅನುಸರಿಸ್ತಾನೆ. ಅವಕಾಶ ಸಿಕ್ಕಾಗಲೆಲ್ಲ ಬ್ರಿಟಿಷರಿಗೆ ಬೆಂಬಲಿಗನಾಗಿರ್ತಾನೆ. ಇಂಥ ಕೆಲವೊಂದಿಷ್ಟು ರಾಜರು ತಟಸ್ಥ ನೀತಿ ಅನುಸರಿಸಿದ್ದಕ್ಕಾಗಿ, ಬ್ರಿಟಿಷರಿಗೆ ಬೆಂಬಲ ಕೊಟ್ಟದ್ದಕ್ಕಾಗಿ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲವಾಯಿತು. ಹಾಗಾದ್ರೆ ಈ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ತಟಸ್ಥರಾಗಿದ್ದವರು ಯಾರು ಅಂತ ನೋಡಿದಾಗ ಮೊದಲೇ ಒಬ್ಬೊಬ್ಬರಾಗಿ ನೋಡ್ಕೊಂತ ಬರೋಣ. ಕಾಶ್ಮೀರದೊಳಗೊಬ್ಬ ರಾಜ ಇದ್ದ ಗುಲಾಬ ಸಿಂಗ ಅಂತೇಳಿ. ಕಾಶ್ಮೀರದ ರಾಜ ಗುಲಾಬ ಸಿಂಗನು ಈತ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ತಟಸ್ಥ ನೀತಿಯನ್ನ ಅನುಸರಿಸ್ತಾನೆ. ಇದಾದ ನಂತರ ನೇಪಾಳದೊಳಗೊಬ್ಬ ರಾಜ ಇದ್ದ ಚಂಗ್ ಬಹದ್ದೂರ್. ಈತನು ಸಹಿತ ಪ್ರಮುಖನಾಗಿರ್ತಕ್ಕಂಥ ರಾಜ ನೇಪಾಳದ ಚಂಗ್ ಬಹದ್ದೂರ್. ನೇಪಾಳದ ಚಂಗ್ ಬಹದ್ದೂರ್ನು ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಿದ. ಈಗಾಗಲೇ ಹೇಳಿದೆ ಒಬ್ಬ ರಾಜ ಗ್ವಾಲಿಯರ್ನ ಶಿಂದ್ಯ ಬಯ್ಯಾಜರಾವ್ ಶಿಂದ್ಯ ಅಂತ ಇರ್ತಾನ. ಗ್ವಾಲಿಯರ್ನ ಶಿಂದ್ಯ. ಇದಾದ ನಂತರ ಮತ್ತೆ ಯಾರಪ್ಪ ಅಂತಂದ್ರೆ ಹೈದರಾಬಾದ್ನ ನಿಜಾಮ. ಈತನು ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾನ, ಹೈದರಾಬಾದ್ನ ನಿಜಾಮ. ಇದರ ನಂತರ ಮೈಸೂರಿನ ಒಡೆಯರು ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತ ಇರ್ತಾರ. ಆ ಮೈಸೂರಿನ ಮುಮ್ಮಡಿಯ ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ತಟಸ್ಥನಾಗಿದ್ದ. ಇದಲ್ಲದೆ ಮತ್ತೆ ಯಾರಪ್ಪ ಅಂತಂದ್ರೆ ಇಲ್ಲಿ ಸಿಖ್ಖರ ಅಂದ್ರೆ ಪಂಜಾಬಿನ ಸಿಖ್ಖರ ದುಲೀಪ್ ಸಿಂಗ, ಒಟ್ಟು ಪಂಜಾಬಿನ ಸಿಖ್ಖರು ಇವರು ಸಹಿತ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ತಟಸ್ಥರಾಗಿದ್ರು.
ಇಷ್ಟೇ ಅಲ್ಲದೆ ಈ ಬಂಗಾಳದ ಜಮೀನುದಾರರು ಲಾರ್ಡ್ ಕಾರ್ನ್ವಾಲಿಸ್ನ ಕಾಲದಲ್ಲಿ ಕಾಯಂ ಜಮೀನುದಾರಿ ಪದ್ಧತಿ ಜಾರಿಗೆ ಬಂದದ್ದಕ್ಕಾಗಿ ಲಾಭದೊಳಗಿದ್ದಂತಹ ಬಂಗಾಳದ ಜಮೀನುದಾರರು ಸಹಿತ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸ್ತಾರೆ. ಪ್ರಮುಖರಾದವರೆಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿದ್ದಕ್ಕಾಗಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಗ್ತದ. ಈ ಏಳು ಪ್ರಮುಖವಾಗಿರ್ತಕ್ಕಂಥ ವರ್ಗಗಳಲ್ಲಿ ತಟಸ್ಥ ನೀತಿ ಅನುಸರಿಸಿದ್ದಕ್ಕಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು. ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆಗೋದಕ್ಕೆ ಇವರು ಸಹಿತ ಬಹಳ ದೊಡ್ಡ ಕಾರಣ ಆಗಿದ್ರು. ಆದ್ರೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದಾಗಿ ನಮಗೇನು ಸ್ವಾತಂತ್ರ್ಯ ಸಿಗಲಿಲ್ಲ. ನಮಗೆ ಸ್ವಾತಂತ್ರ್ಯ ಸಿಗದೆ ಹೋದ್ರು ಸಹಿತ ಭಾರತದಲ್ಲಿ ಕೆಲವೊಂದಿಷ್ಟು ರಾಜಕೀಯ ಬದಲಾವಣೆಗಳಾಗ್ತವೆ. ಏನೇನು ಬದಲಾವಣೆಗಳಾದ ಅನ್ನೋದನ್ನ ಪರಿಣಾಮಗಳಾದ ನೋಡೋಣ. ಒಂದು 1858ರಲ್ಲಿ ಪ್ರೊಕ್ಲಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್ ಅಂದ್ರೆ ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆ ಅಂತ ಹೊರಡಿಸಲಾಗ್ತದ. 1858ರಲ್ಲಿ ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆ. ವಿಕ್ಟೋರಿಯಾ ರಾಣಿ ಉದ್ಘೋಷಣೆಯನ್ನು ಹೊರಡಿಸಿ ಒಂದಿಷ್ಟು ಘೋಷಣೆಯನ್ನ ಅಂದ್ರೆ ಭಾರತೀಯರಿಗೆ ಘೋಷಣೆಯನ್ನು ಹೇಳ್ತಾರೆ. ಏನಪ್ಪಾ ಅಂದ್ರ ಮೊದಲನೆಯದ್ದು, ಇನ್ನು ಮುಂದೆ ನಾವು ನಿಮ್ಮ ರಾಜಕೀಯ ಹಾಗೂ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ನಿಮ್ಮ ಸಮಾಜದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಇನ್ನು ಮುಂದೆ ಕಂಪನಿ ಇಲ್ಲಿ ರದ್ದಾಗ್ತದ, ಗವರ್ನರ್ ಜನರಲ್ ಆಳ್ವಿಕೆ ರದ್ದಾಗ್ತದ. ಇನ್ನು ಮುಂದೆ ಭಾರತದಲ್ಲಿ ನನ್ನ ಪರವಾಗಿ ಅಂದ್ರೆ ರಾಣಿಯ ಪರವಾಗಿ ವೈಸ್ರಾಯ್ನ ಆಳ್ವಿಕೆ ಆರಂಭ ಆಗ್ತದೆ ಅಂತ ರಾಣಿ ಒಂದು ಘೋಷಣೆಯನ್ನ ಮಾಡ್ತಾಳೆ. ಸ್ನೇಹಿತರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದಕ್ಕಾಗಿ ರಾಣಿ ಉದ್ಘೋಷಣೆಯನ್ನು ಹೊರಡಿಸುವುದರ ಮೂಲಕ ಸಾಮಾಜಿಕ, ರಾಜಕೀಯ ಹಾಗೂ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಒಂದು ಘೋಷಣೆಯನ್ನು ಹೊರಡಿಸಿದಳು. ಅದನ್ನ ನಾವು ರಾಣಿಯ ಉದ್ಘೋಷಣೆ ಅಂತ ಕರೆದ್ವಿ ಅಂತ ನಾನು ಹೇಳಿದೆ. ಈ ರಾಣಿಯ ಉದ್ಘೋಷಣೆಯನ್ನ ಹೊರಡಿಸಿದಳು. ಆದ್ರೆ ರಾಣಿಯ ಉದ್ಘೋಷಣೆಯನ್ನ ಭಾರತೀಯರಿಗೆ ತಿಳಿಸಿ ಹೇಳುವ ಸಲುವಾಗಿ 1858ರೊಳಗೆ ನವೆಂಬರ್ 1ನೇ ತಾರೀಕಿನಂದು, ಈ ಡೇಟ್ ಇಂಪಾರ್ಟೆಂಟ್ ಆಗ್ತದ, 1858ರ ನವೆಂಬರ್ 1ನೇ ತಾರೀಕಿನಂದು ನಮ್ಮಲ್ಲಿರ್ತಕ್ಕಂಥ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗನು ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿ ಒಂದು ದರ್ಬಾರ್ ನಡೆಸ್ತಾನ. ಅದನ್ನ ನಾವು ಅಲಹಾಬಾದ್ ದರ್ಬಾರ್ ಅಂತ ಕರಿತೀವಿ. ಅಲಹಾಬಾದ್ ದರ್ಬಾರ್. ಈ ಅಲಹಾಬಾದ್ ದರ್ಬಾರ್ ನಡೆಸಿದಂತ ವ್ಯಕ್ತಿ ಯಾರಂದ್ರ ಲಾರ್ಡ್ ಕ್ಯಾನಿಂಗ್ ಅನ್ನು ರಾಣಿಯ ಉದ್ಘೋಷಣೆಯನ್ನ ಭಾರತೀಯರಿಗೆ ಓದಿ ಹೇಳುವುದರ ಮೂಲಕ ಆ ರಾಣಿಯ ಉದ್ಘೋಷಣೆ ಏನೇನು ಅಂಶಗಳಿದ್ದೋ ಅವೆಲ್ಲವುಗಳನ್ನ ಸೇರಿಸಿ ಒಂದು ಕಾಯ್ದೆಯನ್ನ ಮಾಡ್ತಾನ. ಅದನ್ನ ನಾವು 1858ರ ಭಾರತ ಸರ್ಕಾರದ ಕಾಯ್ದೆ ಅಂತ ಕರೆದ್ವಿ. 1858ರ ಭಾರತ ಸರ್ಕಾರದ ಕಾಯ್ದೆ. ಇದೇನು 1858ರ ಭಾರತ ಸರ್ಕಾರದ ಕಾಯ್ದೆ ಅಂತ ಬರ್ತದನೋ, ಈ ಭಾರತ ಸರ್ಕಾರ ಕಾಯ್ದೆ ಭಾರತೀಯರಿಗೆ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಕೊಟ್ಟ ಹಾಗೆ ಮಾಡಿದೆ, ಅದರ ಸ್ವತಂತ್ರವನ್ನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ನಾವು ಭಾರತದಲ್ಲಿ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೇವೆ. ಭಾರತದಲ್ಲಿ ಸ್ವಾತಂತ್ರ್ಯದ ಮ್ಯಾಗ್ನಾ ಕಾರ್ಟ್. ಇದ್ರೊಳಗಿರ್ತಕ್ಕಂತ ಪ್ರಮುಖವಾದ ಅಂಶಗಳು ಅಂತಂದ್ರೆ, ಒಂದು, ಕಂಪನಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರದ್ದಾಗುವುದರೊಂದಿಗೆ ಕಂಪನಿಯ ಪರವಾಗಿ ನಮ್ಮ ದೇಶದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು. ಗವರ್ನರ್ ಜನರಲ್ ಹುದ್ದೆ ರದ್ದಾಗೋದಲ್ಲದೆ ಇನ್ನು ಮುಂದೆ ಭಾರತದಲ್ಲಿ ರಾಣಿಯ ಪರವಾಗಿ ವೈಸ್ರಾಯ್ಗಳ ಆಳ್ವಿಕೆ ಆರಂಭವಾಯಿತು. ವೈಸ್ರಾಯ್ಗಳ ಆಳ್ವಿಕೆ ಅಂದ್ರೆ 1858ರಿಂದ 1947ರವರೆಗೆ ಸುಮಾರು 89 ವರ್ಷಗಳ ಕಾಲ 20 ಜನ ವೈಸ್ರಾಯ್ಗಳು ಆಡಳಿತವನ್ನ ಮಾಡ್ತಾರೆ. ಇದಲ್ಲದೆ ಭಾರತದಲ್ಲಿ ಒಂದು ರಾಜಕೀಯ ಕಾರ್ಯದರ್ಶಿ ಹುದ್ದೆ ಅಂತ ಸೃಷ್ಟಿಯಾಯಿತು. ಇನ್ನು ಮುಂದೆ ಒಂದು ರಾಜಕೀಯ ಕಾರ್ಯದರ್ಶಿ ಹುದ್ದೆ ಅಂತ ಇರ್ತದೆ. ಇಲ್ಲಿವರೆಗೆ ಕಂಪನಿ ಆಡಳಿತ ಮಾಡಿತ್ತು. ಈ 1858ರಿಂದ 1947ರ ಕಾಲವನ್ನ ನಾವು ರಾಣಿಯ ಆಡಳಿತ ಅಥವಾ ಕ್ರೌನ್ ರೂಲ್ ಅಂತ ಕರಿತಿರ್ತೇವೆ. ಇನ್ನು ಮುಂದೆ ನಮ್ಮಲ್ಲಿ ನೇರವಾಗಿ ಬ್ರಿಟನ್ ಸಂಸತ್ತಿನ ಪರವಾಗಿ ರಾಣಿಯ ಹೆಸರಿನಲ್ಲಿ ವೈಸ್ರಾಯ್ಗಳ ಆಳ್ವಿಕೆ ಆರಂಭ ಆಗ್ತದೆ. ಸುಮಾರು 20 ಜನ ವೈಸ್ರಾಯ್ಗಳು ನಮ್ಮ ದೇಶಕ್ಕೆ ಬಂದಿಲ್ಲಿ ಆಡಳಿತವನ್ನ ಮಾಡ್ತಾರ. ಸ್ನೇಹಿತರೆ, ಒಂದು ನಿಗದಿತ ಸಮಯದಲ್ಲಿ ನಮ್ಮ ಪರೀಕ್ಷೆಗೆ ಕೇಳಾಗ್ತಕ್ಕಂಥ ವಿಷಯಗಳನ್ನ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಕೇಳಾಗ್ತಕ್ಕಂಥ ವಿಷಯಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ
ಹಾಗೂ ಈ ವಿಡಿಯೋಗಳನ್ನ ಹೆಚ್ಚೆಚ್ಚು ಶೇರ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ ತಲುಪಿಸುವುದರ ಮೂಲಕ ನಾವು ನಿಮಗೆ ನೀಡತಕ್ಕಂತ ಈ ಒಂದು ಸಣ್ಣ ಕೊಡುಗೆಗೆ ನೀವೆಲ್ಲರೂ ಸಹಕಾರ ನೀಡಿ ಬೆನ್ನೆಲುಬಾಗಿ ನಿಲ್ಲಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳೊಂದಿಗೆ ನಮಸ್ಕಾರ.